ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KAS ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ಆಲ್ಮೋಸ್ಟ್ ಎವ್ರಿ ವೀಕ್ ನಾನು ಈ ಹೊಸ ವಿಷಯಗಳು ಯಾವ್ಯಾವೆಲ್ಲ ನ್ಯೂಸ್ ಒಳಗಿದ್ದಾವೆ, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನಮಡಿ IAS ಆ್ಯಂಡ್ KAS ಯೂಟ್ಯೂಬ್ ಚಾನಲ್. ನೋಡಿ, ಪ್ರತಿ ವಾರ ಕೂಡ ಒಂದು ಯಾವ ವಿಷಯ ಒಂದು ನ್ಯೂಸ್ ಒಳಗಿರುತ್ತೆ ಅದ್ರ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಅದರೊಳಗೂ ಪರ್ಟಿಕ್ಯುಲರ್ಲಿ KAS ಎಕ್ಸಾಮ್ ಮತ್ತು PSI ಮುಂದೆ ಬರುವಂಥ PSI ಎಕ್ಸಾಮ್ಗಳಿಗೆ ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ರು ಅವ್ರಿಗೆ ಈ ಪ್ರಚಲಿತದ ಎಲ್ಲ ಪ್ರಬಂಧಗಳನ್ನ ಕವರ್ ಮಾಡಬೇಕು ಅಂತ ನನ್ನ ಇಂಟೆನ್ಷನ್ ಇದೆ. ಸೊ ಈ ವಾರ ಈ ಸಮ್ಮಿಶ್ರ ಸರ್ಕಾರದ ಸಾಧಕ ಬಾಧಕಗಳು, ಯಾಕಂದರೆ ಕೇಂದ್ರದಲ್ಲಿ 10 ವರ್ಷ ಆದ ನಂತರ ಫಸ್ಟ್ ಟೈಮ್ ಸಮ್ಮಿಶ್ರ ಸರ್ಕಾರ ಬಂದಿದ್ದನ್ನು ಕಾಣ್ತೀವಿ. NDA ಸರ್ಕಾರ ಬಂದಿದೆ ಗೈಸ್. ಈ ವರ್ಷ ಯಾವುದೇ ಒಂದು ರಾಜಕೀಯ ಪಕ್ಷ ಪೂರ್ಣ ಬಹುಮತವನ್ನು ಪಡೆದೇ ಇರುವಂಥ ಕಾರಣಕ್ಕೆ ಸೊ ಹಲವು ಪಕ್ಷಗಳು ಸೇರಿ ಒಂದು ಸರ್ಕಾರ ನಡೆಸುವ ಸರ್ಕಾರ ಪದ್ಧತಿಗೆ ಸಮ್ಮಿಶ್ರ ಸರ್ಕಾರಗಳು ಅಂತ ಕರಿತೀವಿ. ಸಮ್ಮಿಶ್ರ ಸರ್ಕಾರದ ಸಾಧಕ ಬಾಧಕಗಳೇನೆಂದು ಮತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಟ್ಟಿಗೊಳಿಸುವಲ್ಲಿ ಸಮ್ಮಿಶ್ರ ಸರ್ಕಾರದ ಪಾತ್ರ ಏನು ಅಂತಾನೂ ಕೇಳ್ಬೋದು, ಅಥವಾ ಸಮ್ಮಿಶ್ರ ಸರ್ಕಾರ ಭಾರತದ ಪ್ರಜಾಪ್ರಭುತ್ವಕ್ಕೆ ಉತ್ತಮವೇ ಅಂತಾನು ಕೇಳ್ಬೋದು. ವಿವಿಧ ಒಂದು ಬಗೆಯಲ್ಲಿ ಈ ಪ್ರಶ್ನೆ ಕೇಳ್ಬೋದು ಗೈಸ್. ನಾನು ಆಲ್ಮೋಸ್ಟ್ ಎಲ್ಲ ಆ್ಯಂಗಲಲ್ಲೂ ಕೂಡ ಈ ಒಂದು ಪ್ರಬಂಧವನ್ನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಸೊ ಯಾವ ಥರ ವಿಷಯವನ್ನು ಡೆವಲಪ್ ಮಾಡಬೇಕು ಅನ್ನೋದನ್ನು ನಿಮಗೆ ಹೇಳಿಕೊಡೋ ಉದ್ದೇಶ ನನ್ನದಾಗಿದೆ. ಸೊ ಲೆಟ್ಸ್ ಬಿಗಿನ್. ನಾನು ಯಾವ್ಯಾವ ಪ್ರಬಂಧಗಳನ್ನ ಮಾಡ್ತಿದ್ದೀನೋ ಇದನ್ನು ಲಕ್ಷ್ಯ ಕೊಟ್ಟು ಕೇಳಿ ಫ್ರೆಂಡ್ಸ್, ಸರಿಯಾಗಿ ಇವುಗಳನ್ನ ಪ್ರಿಪೇರ್ ಮಾಡಿಕೊಡ್ರಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, PSI 545 ಎಕ್ಸಾಮ್, ಈವನ್ KEA ಕಂಡಕ್ಟ್ ಮಾಡಿರುವಂಥ ಎಕ್ಸಾಮಲ್ಲಿ ಏನೇನು ಪ್ರಶ್ನೆಗಳನ್ನು ಪ್ರಬಂಧಕ್ಕೆ ಕೇಳಿದ್ದಾರೋ ಆ ಎಲ್ಲ ಪ್ರಶ್ನೆಗಳನ್ನು 2 ವರ್ಷದಿಂದಾನೇ ನಾನು ಯೂಟ್ಯೂಬ್ ಒಳಗೆ ನಮ್ಮ ಚಾನಲ್ ಒಳಗೆ ಮಾಡ್ತಾ ಇದ್ದೀನಿ. ಇದೇ ಒಂದು ಯೂಟ್ಯೂಬಲ್ಲಿನೇ ನಿಮಗೆ ಸಪ್ರೇಟಾಗಿ ಒಂದು ಫೋಲ್ಡರ್ ಸಿಗುತ್ತೆ, ಪ್ರಬಂಧಗಳು ಅಂತ ಹೇಳ್ಬಿಟ್ಟು. ಅಲ್ಲಿ ಆಲ್ಮೋಸ್ಟ್ 70 ಪ್ರಬಂಧಗಳಿದಾವೆ ಫ್ರೆಂಡ್ಸ್. ಯಾರಾದರೂ ಆ ಪ್ರಬಂಧಗಳನ್ನು ನೋಡಿದರೆ ನೀವು ನನಗೆ ಈ ಪ್ರಬಂಧ ವಿಷಯನೇ ಗೊತ್ತಿಲ್ಲ ಅಥವಾ ನನಗೆ ಇದು ಹೆಂಗೆ ಬರಿಬೇಕು ಅಂತ ಗೊತ್ತಿಲ್ಲ ಅಂತ ಆ ಪ್ರಬಂಧವನ್ನು ಬಿಟ್ಟು ಬರುವಂಥ ಚಾನ್ಸೇ ಇಲ್ಲ. ಆ ಥರ ನಾನು ಪೂರ್ತಿ ಒಂದು ಫೋಲ್ಡ್ರೇ ಮಾಡಿಟ್ಟಿದ್ದೀನಿ. ನೀವು ಯಾವ ಪ್ರಬಂಧ ಬೇಕೋ ಅದನ್ನೆಲ್ಲ ನೋಡ್ಬೋದು. ಸೊ ಆದಷ್ಟು ಎಲ್ಲ ವಿಡಿಯೋಗಳನ್ನು ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇದ್ರ ಜೊತೆಗೆ ಇನ್ನೂ ಯಾರು ಪ್ರಬಂಧದ ಪುಸ್ತಕವನ್ನು ಆರ್ಡರ್ ಮಾಡಿಲ್ವೋ ಇವತ್ತೇ ಮಾಡಿರಿ. ನಾನು ಲಾಸ್ಟ್ ಟೈಮ್ ಕೂಡ ನೋಡಿದ್ದೀನಿ, ಯಾವಾಗ ಎಕ್ಸಾಮ್ 1 ತಿಂಗಳು ಇರ್ತದಲ್ಲ ಅವಾಗ ಎಲ್ಲರೂ ಬೆನ್ನು ಹತ್ತಾರೆ, ನನಗೆ ಬುಕ್ ಬೇಕು. ಭಾಳ ಸರ್ತಿ ಖಾಲಿ ಆಗ್ತವೆ, ಇನ್ನೂ 2-3 ದಿನ ಟೈಮ್ ಹಿಡಿಯುತ್ತೆ. ನಾನು ಯಾವ ಒಂದು ಬುಕ್ ಸ್ಟಾಲ್ಗಳಲ್ಲೂ ಕೂಡ ಇವುಗಳನ್ನು ಕೊಟ್ಟಿಲ್ಲ. ಓಕೆ, ಸೊ ವಿದ್ಯಾರ್ಥಿಗಳ ದೃಷ್ಟಿಯಿಂದನೇ ಕೊಟ್ಟಿಲ್ಲ ಗೈಸ್. ಯಾರು ಸೀರಿಯಸ್ ಆಗಿ ಓದ್ತಿದ್ದೀರಾ ಡೆಫಿನೆಟ್ಲಿ ನಮ್ಮ ಸಂಸ್ಥೆಗೆ ಬಂದು ತಗೊಳ್ಳಿ, ಇಲ್ಲಾಂದರೆ ಆನ್ಲೈನ್ ಮುಖಾಂತರ ಕೂಡ ನೀವು ಆರ್ಡರ್ ಮಾಡ್ಬೋದು. 30 ದಿನ ಇರಬೇಕಾದ್ರೆ ಮಾತ್ರ ಓದಬೇಕು ಅಥವಾ ಅವಾಗ ಮಾತ್ರ ನೋಡೋಣ ಅಂತ ಯಾರು ಕೂತಿದ್ದೀರೋ ನಾನು ಹೇಳ್ತಾ ಇದ್ದೀನಿ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡುವವರ ಲಕ್ಷಣ ಅಲ್ಲ. ಇವತ್ತೇ ಈ ಪುಸ್ತಕವನ್ನು ಆರ್ಡರ್ ಮಾಡಿ ಇದರೊಳಗಿನ ಪ್ರಬಂಧಗಳನ್ನು ನೀವು ಪ್ರಿಪೇರ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ನೋಡಿ, ಲಾಸ್ಟ್ ಟೈಮ್ ಏನಾಯಿತು ಅಂದರೆ, ಸರ್ ಪುಸ್ತಕ ಓಲ್ಡ್ ಆಗಿದೆ ಅಥವಾ ನೀವು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರಿ. ಈಗ ಎಕ್ಸಾಮ್ ಇನ್ನೂ 3 ತಿಂಗಳು ಇರಬೇಕಾದ್ರೆ ಎಲ್ಲ ಹೊಸ ಪ್ರಬಂಧಗಳು ಇನ್ಕ್ಲೂಡಿಂಗ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್, ಇತ್ತೀಚೆಗೆ ಬಂದಂಥ IPC CRPC ಅನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ ಗೈಸ್. ವಾಟ್ ಎಲ್ಸ್ ಯು ವಾಂಟ್? ಓಕೆ, 50 ವಿಷಯಗಳಿರುವಂಥ ಒಂದು ಪುಸ್ತಕ ಇದು ಆಗಿದೆ. ಇದರ ಪರಿವಿಡಿಯನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ನಾನು ಹಾಕಿದ್ದೀನಿ ಗೈಸ್. ಹೊಸ ವಿಷಯಗಳು ಯಾವ್ಯಾವಿದಾವೆ ಎಲ್ಲನೂ ಕವರ್ ಮಾಡಿದ್ದೀನಿ. ಒಂದು ಈ 50 ಟಾಪಿಕ್ಗಳಲ್ಲಿರುವಂಥ ಒಂದು ವಿಷಯಗಳನ್ನೇ ನಿಮಗೆ ಕೇಳ್ಬೋದು. ಇಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಗೆ ಯಾವ ಟಾಪಿಕ್ ಕೊಟ್ಟರೂ ಕೂಡ ಈ 50 ಟಾಪಿಕ್ಕನ್ನು ನೀವು ಸರಿಯಾಗಿ ಓದ್ಕೊಂಡಿದ್ದೇ ಆದಲ್ಲಿ ಆರಾಮಾಗಿ ಬರೀತೀರಾ. ಇನ್ನು ಈ ವಿಡಿಯೋ ಮಾಡಬೇಕಾದ್ರೆ 71 ದಿನಗಳು 72 ದಿನಗಳು ನಿಮಗೆ ಇದ್ದಾವೆ PSI 402 ಎಕ್ಸಾಮ್ಗೆ ಯಾರು ಪ್ರಿಪೇರ್ ಮಾಡ್ತಿದ್ರು. ಸೊ ದಿನ ಒಂದು ಪ್ರಿಪೇರ್ ಮಾಡಿದರೂ ಕೂಡ 50 ದಿನಗಳಲ್ಲಿ 50 ಎಸ್ಸೆಗಳಾಗ್ತವೆ. ಇನ್ನೂ ಟೈಮ್ ಮಿಂಚಿಲ್ಲ, ವಿಚಾರ ಮಾಡಿರಿ, ಆದಷ್ಟು ಬೇಗ ಇದನ್ನು ತಗೊಳ್ಳಿ. ಯಾವುದೇ ಪುಸ್ತಕಾಲಯದಲ್ಲಿ ಇದು ಅವೈಲೇಬಲ್ ಇಲ್ಲ. ಸೊ ನನ್ನ ಕಡೆಯಿಂದನೇ ನೀವು ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಸೊ ಅದಕ್ಕೆ ನೀವು ಯಾವ ಥರ ಪರ್ಚೇಸ್ ಮಾಡಬೇಕು ಅಂತ ಕೂಡ ನಾವೇ ನಿಮಗೆ ಅಂಚೆ ಮೂಲಕ ಹಳ್ಳಿ ಅಡ್ರೆಸ್ ಕೊಟ್ಟರು ಕೂಡ ಅಲ್ಲಿ ಕಳಿಸ್ಕೊಡ್ತೀವಿ. ಅದರ ನಂಬರ್ ಬಂದುಬಿಟ್ಟು 7892086178. ಈ ಒಂದು ನಂಬರ್ಗೆ ನೀವು
ನನಗೆ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ನಾನು ಪುಸ್ತಕವನ್ನು ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀವಿ ಗೈಸ್. ಇದನ್ನು ಮರಿಬೇಡಿ. ಆಮೇಲೆ ಯಾರ್ಯಾರು ಆಲ್ರೆಡಿ ಪುಸ್ತಕವನ್ನು ತೊಗೊಂಡಿರೋ ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಕೂಡ ಅದರ ವ್ಯೂವನ್ನು ಶೇರ್ ಮಾಡಿ ಫ್ರೆಂಡ್ಸ್, ಬಿಕಾಸ್ ಶೇರಿಂಗ್ ಈಸ್ ಕೇರಿಂಗ್. ಈ ಪುಸ್ತಕವನ್ನು ಬಹಳಷ್ಟು ಕಷ್ಟಪಟ್ಟು ಮಾಡಲಾಗಿದೆ. ಓಕೆ, ಈ ಪ್ರಬಂಧ ಪುಸ್ತಕವನ್ನು ಇದರ ಕ್ವಾಲಿಟಿನ ನೋಡಿ, ಇದರ ಕಂಟೆಂಟ್ನ ನೋಡಿ. ಸೊ ಇದರೊಳಗೆ ಹೊಸ ಥರ ಡೈಗ್ರಾಮ್ಸ್ಗಳನ್ನು ಹಾಕಿ ವಿಷಯವನ್ನು ವಿಸ್ತಾರವಾಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. KS ಪರೀಕ್ಷೆ ಕೂಡ ಯಾರು ಬರೆಯೋರಿದ್ರೋ ನಿಮಗೂ ಕೂಡ ಈ ಪುಸ್ತಕ ಮೋರ್ ದೆನ್ ಹೆಲ್ಪ್ ಗೈಸ್. ಓಕೆ, ಸೊ 50 ವಿಷಯಗಳಿವೆ, ಮೋರ್ ದೆನ್ 412 ಪೇಜ್ಗಳಿರುವಂಥ ಒಂದು ಪುಸ್ತಕ ಇದೆ. ಸೊ ಇದ್ರ ಬಗ್ಗೆ ನೀವು ವಿಚಾರ ಮಾಡಲೇಬೇಕು. ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ತಿಳಿಸಿ. ಸೊ ಒಳ್ಳೆಯದನ್ನು ತಿಳಿಸೋದ್ರಲ್ಲಿ ಏನೂ ತಪ್ಪಿಲ್ಲ. ನೆಗೆಟಿವನ್ನು ಏನು ಸ್ಪ್ರೆಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಾನು ನಿಮಗೆ ನೆಗೆಟಿವ್ ಸ್ಪ್ರೆಡ್ ಮಾಡುವಂಥ ಕೂಡ ಹೇಳ್ತಾ ಇಲ್ಲ. ಸೊ ಇದೊಂದು ಇನ್ಫಾರ್ಮೇಷನ್ ನಾನು ಹೇಳಬೇಕಾಗಿತ್ತು. ನೋಡಿ, ನಾನು ಇಲ್ಲಿ ಒಂದು ಪ್ರಶ್ನೆನ ಹಾಕಿದ್ದೀನಿ. ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರದ ಅನುಕೂಲಗಳು ಮತ್ತು ಅನಾನುಕೂಲಗಳು ಅಂತ ಒಂದು ಪ್ರಶ್ನೆನ ಹಾಕಿದ್ದೀನಿ. ಜಸ್ಟ್ ವೇರಿಯಸ್ ಡೈಮೆನ್ಷನ್ ಮೇಲೆ ಈ ವಿಷಯವನ್ನು ಚರ್ಚೆ ಮಾಡಬೇಕು ಅಂತ. ಓಕೆ, ನಿಮಗೆಲ್ಲ ಗೊತ್ತಿದೆ, ಇಂಡಿಯಾ ಇಸ್ ಓಲ್ಡೆಸ್ಟ್ ಡೆಮೋಕ್ರಸಿ ಮತ್ತು ಅತಿ ದೊಡ್ಡ ಡೆಮೋಕ್ರಸಿ ಕೂಡ ಆಗಿದೆ. ಅದರ ಜೊತೆಗೆ ಈ ವರ್ಷ 2024ರಲ್ಲಿ ಚುನಾವಣೆಗಳಾಗಿದ್ದರಿಂದ ಮತ್ತು ಸಮ್ಮಿಶ್ರ ಸರ್ಕಾರ ಅಧಿಕಾರವನ್ನು ಪಡೆದಿರೋದ್ರಿಂದ ಈ ಪ್ರಬಂಧ ಡೆಫಿನೆಟ್ಲಿ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇಲ್ಲ ಅಂದರೆ ಬೇರೆ ಪ್ರಬಂಧಗಳಲ್ಲಿ ಈ ವಿಷಯಗಳನ್ನು, ಈ ಪಾಯಿಂಟ್ಸ್ಗಳನ್ನು ನೀವು ಉಪಯೋಗ ಮಾಡಿ ಬರಿಬೋದು. ಯಾವ ಥರ ಪ್ರಾರಂಭ ಮಾಡ್ತೀರಾ? ಓಕೆ, ನೋಡಿ, ಈ ಒಂದು ಪ್ರಬಂಧವನ್ನು ನೀವು ಯಾವ ಥರ ಪ್ರಾರಂಭ ಮಾಡಿದರೆ ಬೆಟ್ರು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ರಾಷ್ಟ್ರ ಅಥವಾ ರಾಜ್ಯದಲ್ಲಿ ಚುನಾವಣೆಯ ನಂತರ ಒಂದೇ ಪಕ್ಷ ಬಹುಮತ ಗಳಿಸದಿದ್ದಾಗ ಇತರ ಪಕ್ಷಗಳೊಂದಿಗೆ ಕೂಡಿ ಮೈತ್ರಿ ಮಾಡಿಕೊಳ್ಳುವ ಮತ್ತು ಸರ್ಕಾರ ರಚಿಸುವ ವ್ಯವಸ್ಥೆಗೆ ಸಮ್ಮಿಶ್ರ ಸರ್ಕಾರ ಎಂದು ಕರೆಯುತ್ತೇವೆ ಅಂತಾನೆ ನೀವು ಶುರು ಮಾಡ್ಬೋದು. ಡಬಲ್ ಯುನೈಟೆಡ್ ಕಾಮ ಹಾಕಿ ಈ ಥರನೂ ಕೂಡ ಬರಿಬಹುದು ಫ್ರೆಂಡ್ಸ್. ಸೊ ಈ ಥರ ಒಂದು ಇಂಟ್ರೊಡಕ್ಷನ್ ನೀವು ಕೊಡ್ಬೋದು. ಅಂದರೆ ಮೀನಿಂಗ್ ಹೇಳ್ತಿದ್ದೀರಾ, ಸಮ್ಮಿಶ್ರ ಸರ್ಕಾರ ಅಂದರೆ ಏನು, ಇನ್ನು ಯಾಕೆ ಫಾರ್ಮ್ ಮಾಡ್ತಾರೆ, ಅದನ್ನೆಲ್ಲವನ್ನು ಕೂಡ ನಾನು ಯಾವ ಥರ ಆ ವಿಷಯವನ್ನು ಡೆವಲಪ್ ಮಾಡಿದ್ದೀನಿ ನೋಡಿ. ನೀವು ಇದೇ ಥರ ವಿಷಯವನ್ನು ಡೆವಲಪ್ ಮಾಡಿದ್ದೇ ಅದಲ್ಲಿ ನಿಮಗೆ ಡೆಫಿನೆಟ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಗೈಸ್. ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೊಂದಿರುವ ರಾಷ್ಟ್ರವಾಗಿದೆ. ಎವ್ರಿ ಫುಲ್ ಸ್ಟಾಪ್, ಕಾಮ ಇವೆಲ್ಲನೂ ಇಂಪಾರ್ಟೆಂಟ್ ಆಗ್ತವೆ. ಇವುಗಳನ್ನು ನೀವು ಯಾರು ಮರಿಬಾರ್ದು ಫ್ರೆಂಡ್ಸ್. ನಮ್ಮ ದೇಶದಲ್ಲಿ ಕಾಲಕ್ಕೆ ನಡೆಯುತ್ತಿರುವ ಮುಕ್ತ ಚುನಾವಣೆಗಳು ವೆರಿ ಇಂಪಾರ್ಟೆಂಟ್ ಗೈಸ್. ಓಕೆ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಏನು ಕರಿತೀವಿ ನಾವು, ನಮ್ಮ ದೇಶದೊಳಗೆ ಕಾಲಕ್ಕೆ ಆಗ್ತಿದ್ದೇವೆ. ಅದಕ್ಕೆ ನಮ್ಮದು ಬೆಸ್ಟ್ ಡೆಮೋಕ್ರಸಿ ಅಂತ ಕೂಡ ಕರಿತೀವಿ. ಮುಕ್ತ ಚುನಾವಣೆಗಳು ಆರೋಗ್ಯವಂತ ಮತ್ತು ಪರಿಣಾಮಕಾರಿ ಪ್ರಜಾಪ್ರಭುತ್ವಕ್ಕೆ ಒಂದು ಉದಾಹರಣೆಯಾಗಿದೆ. ಯಾಕೆ ನಮ್ಮ ದೇಶದಲ್ಲಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ತುಂಬ ಇಂಪಾರ್ಟೆಂಟ್ ಆಗಿದೆ ಅಥವಾ ಚೆನ್ನಾಗಿದೆ ಅನ್ನೋದಕ್ಕೆ ಉದಾಹರಣೆ ಏನು ಅಂದರೆ, ಕಾಲಕ್ಕೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಗಳಾಗ್ತಾ ಇರೋದು ಇದಕ್ಕೆ ಉದಾಹರಣೆ ಅಂತ ನೀವು ಬರಿಬೋದು ಫ್ರೆಂಡ್ಸ್. ನಮ್ಮ ದೇಶದಲ್ಲಿ ಬಹುಮತ ಪಡೆದ ರಾಜಕೀಯ ಪಕ್ಷಗಳು ಅಧಿಕಾರವನ್ನು ಪಡೆಯುತ್ತವೆ. ನೋಡಿ, ನಾರ್ಮಲಿ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ವಿದ್ಯಾರ್ಥಿಗಳಿಗೆ ನಾನು ಬಹಳ ಸರ್ತಿ ಕ್ಲಾಸಲ್ಲಿ ಕ್ವಶನ್ ಕೇಳಿದಾಗ ಎಲ್ಲರೂ ಹೇಳ್ತಾರೆ, ಫಾರ್ ದಿ ಪೀಪಲ್, ಬೈ ದ ಪೀಪಲ್, ಟು ದ ಪೀಪಲ್, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂಥ ಸರ್ಕಾರ. ನನಗನ್ಸುತ್ತೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದ್ದೀರಾ, ಅದೇ ಶಾಲೆ ಒಳಗೆ ಕಲ್ತಿರುವಂಥ ಈ ಡೆಫಿನಿಷನನ್ನು ಎಷ್ಟು ವರ್ಷ ಹೇಳ್ತೀರಾ ಗೈಸ್? ಅದಕ್ಕೆ ನನಗನ್ಸುತ್ತೆ ಪ್ರಜಾಪ್ರಭುತ್ವ ಅಂದರೆ ಒಂದು ಪ್ರಜೆಗಳೇ ಪ್ರಭುಗಳನ್ನು ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ. ಅಂದರೆ ಸಾಮಾನ್ಯ ಜನರು ರಾಜಕೀಯ ನಾಯಕರನ್ನ ಆಯ್ಕೆ ಮಾಡುವಂಥ ವ್ಯವಸ್ಥೆ. ಆಮೇಲೆ ಇನ್ನೊಂದು, ಅದನ್ನು ಬಿಟ್ಟರೆ ರೂಲ್ ಬೈ ಮೆಜಾರಿಟಿ, ಅಂದರೆ ಬಹುಮತ ಪಡೆದ ಪಕ್ಷಗಳು ಬಹುಮತದ ಒಂದು ಅಭಿಪ್ರಾಯ ಆಳ್ವಿಕೆಯನ್ನು ನಡೆಸುವಂಥ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ಎಂದು ಕರೆಯುತ್ತೇವೆ. ನೋಡಿ, ಒಂಥರ ಪ್ರೊಫೆಷ್ನಲ್ ಅನಿಸುತ್ತೆ. ಆಮೇಲೆ ಆ ಒಂದು ಚೈಲ್ಡಿಶ್ ಮೈಂಡಿಂದ ಹೊರಗೆ ಬಂದಂಗೆ ಅನಿಸುತ್ತೆ. ಇಂಥವುಗಳನ್ನು ಟ್ರೈ ಮಾಡಿ ಅಂತ ನನಗನ್ಸುತ್ತೆ ಗೈಸ್. ಓಕೆ, ನೆಕ್ಸ್ಟ್, ಸಮ್ಮಿಶ್ರ ಸರ್ಕಾರದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಒಂದೇ ಸಾಮಾನ್ಯ ಗುರಿಯನ್ನು ತಲುಪುವ ಉದ್ದೇಶವನ್ನು ಹೊಂದಿರುತ್ತವೆ. ವೆರಿ ಇಂಪಾರ್ಟೆಂಟ್. ಸ್ಮಾಲ್ ಸೆಂಟೆನ್ಸ್, ಅದನ್ನು ಫುಲ್ ಸ್ಟಾಪ್, ಕಾಮ ಇಟ್ಟು ಬರಿಬೇಕು ಫ್ರೆಂಡ್ಸ್. ಓಕೆ, ಇವುಗಳನ್ನು ಮರಿಬಾರ್ದು. ಮ್ಯಾಕ್ಸಿಮಮ್ ಮಾರ್ಕ್ಸ್ನ ನೀವು ಇಲ್ಲಿ ಪಡಿಬಹುದು. ಅದರ ಜೊತೆಗೆ ನೆಕ್ಸ್ಟ್ ಏನು ಬರೆದಿದೆ ನೋಡಿ, ಭಾರತದಲ್ಲಿ 1977ರಲ್ಲಿ ಫ್ಯಾಕ್ಟ್ಸು ಪ್ರೊವೈಡ್ ಮಾಡ್ತಿದ್ದೀರಾ, ಉದಾಹರಣೆಗಳನ್ನು ಕೂಡ ಕೊಡ್ತಾ ಇದ್ದೀರಾ. 1977ರಲ್ಲಿ ಮೊದಲ ಬಾರಿಗೆ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಲಾಯಿತು. ಭಾರತದಲ್ಲಿ ಬಂದಂಥ ಮೊದಲ ಸಮ್ಮಿಶ್ರ ಸರ್ಕಾರವೇ
ಈ ಒಂದು 1977ರ ಇನ್ನು ಜನತಾ ಸರ್ಕಾರ ಅಂತ ಏನು ಬಂತು, ಇದುವೇ ಮೊದಲ ಬಾರಿಗೆ ಆಗಿತ್ತು ಗೈಸ್. 1977ರವರೆಗೆ ಯಾಕೆ ಸಮ್ಮಿಶ್ರ ಸರ್ಕಾರ ಬಂದಿಲ್ಲ ಅಂದರೆ, ಭಾರತದೊಳಗೆ ವಿವಿಧ ರಾಜಕೀಯ ಪಕ್ಷಗಳು ಇವತ್ತು DMK, AIDMK, ಓಕೆ, ತೃಣಮೂಲ್ ಕಾಂಗ್ರೆಸ್ ಆಗಿರ್ಬೋದು, ಅಕಾಲಿ ದಳ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಪಕ್ಷಗಳೇನಿದ್ದಾವೆ ಆ ಥರ ಬೇರೆ ಬೇರೆ ಪಕ್ಷಗಳು ಇರಲೇ ಇಲ್ಲ, ಹುಟ್ಕೊಂಡಿರಲಿಲ್ಲ. ಇನ್ನು ಸ್ವತಂತ್ರ ಬಂದ ನಂತರ ಇಮಿಡಿಯೇಟ್ ಆಗಿ ಈ ಒಂದು ಪ್ರಾಂತೀಯ ಪಕ್ಷಗಳು ಹುಟ್ಕೊಂಡಿರಲಿಲ್ಲ. ಹೀಗಾಗಿ 1977ರೊಳಗೆ ಬಹುತೇಕ ಈ ದೇಶವನ್ನು ಆಳಿದಂಥ ಪಕ್ಷ ಯಾವುದು ಅಂದರೆ ಕಾಂಗ್ರೆಸ್ ಪಕ್ಷ. ಒಂದೇ ಪಕ್ಷ ಆಳ್ವಿಕೆ ನಡೆಸ್ತಿರ್ಬೇಕಾದ್ರೆ, ಒಂದೇ ಪಕ್ಷ ಚುನಾವಣೆಯನ್ನು ಗೆಲ್ತಿರ್ಬೇಕಾದ್ರೆ ಅವಾಗ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡುವ ಏನು ನೆಸಸರಿನೇ ಬರೋದಿಲ್ಲ. ಹೀಗಾಗಿ 1977ರವರೆಗೆ ಸಮ್ಮಿಶ್ರ ಸರ್ಕಾರ ನಮ್ಮ ದೇಶದೊಳಗೆ ಫಾರ್ಮ್ ಆಗಿರಲಿಲ್ಲ. ಮೊದಲ ಬಾರಿಗೆ ಈ ಒಂದು ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚಿಸಲಾಯಿತು. ಓಕೆ, ಅರ್ಥ ಆಯ್ತಾ? ನೋಡಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ. ಮೊದಲು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಎಸ್ಸೆ ಬರೆಯೋದು ತುಂಬ ಕಷ್ಟ. ಇದನ್ನ ಯಾರು ಮಗ್ ಹೊಡಿಬೇಡ್ರಿ. ಬೈಪಟ್ ಹಾಕಿದ್ರೆ ಎಸ್ಸೆನ ಬರೀಲಿಕ್ಕೆ ಆಗೋದಿಲ್ಲ. ಭಾಳ ಜನರಿಗೆ ನಾನು ಇದನ್ನ ಅರ್ಥ ಮಾಡ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಭಾರತದಲ್ಲಿ 1977ರಿಂದ 2014ರವರೆಗೆ, ಯಾವಾಗಿಂದ 1977ರಿಂದ 2014ರವರೆಗೆ ಸಮ್ಮಿಶ್ರ ಸರ್ಕಾರಗಳನ್ನೇ ರಚಿಸಲಾಗಿತ್ತು. ನೋಡಿ, ಒಂದೇ ಒಂದು ಪೊಲಿಟಿಕಲ್ ಪಾರ್ಟಿ ಈ ಒಂದು ಮೆಜಾರಿಟಿಯನ್ನು ಪಡೆದಿರಲಿಲ್ಲ ಗೈಸ್. 1985 ಆದಮೇಲೆ, ಅಂದರೆ ರಾಜೀವ್ ಗಾಂಧಿಯವರು ಒಂದು ಬಾರಿ ಫುಲ್ ಮೆಜಾರಿಟಿಯಿಂದ ಬಂದಿದ್ದು. ಸೊ ಅವ್ರು ಬಂದಿದ್ದನ್ನು ಬಿಟ್ಟರೆ 2014ರವರೆಗೆ ಯಾವ್ಯಾವ ಸರ್ಕಾರಗಳು ಫಾರ್ಮ್ ಆಗಿದ್ದಾವೆ ಕೇಂದ್ರದಲ್ಲಿ, ಅವ್ರ ಪೂರ್ತಿ ಹಿಸ್ಟ್ರಿನೂ ಹೇಳ್ತೀನಿ ನಾನು, ಸ್ವಲ್ಪ ಪೇಷನ್ಸ್ ಇದ್ದ ಇರಿ. ಅವೆಲ್ಲನೂ ಕೂಡ ಸಮ್ಮಿಶ್ರ ಸರ್ಕಾರಗಳೇ ಆಗಿದ್ದು ಗೈಸ್. ಓಕೆ, 2024ರಲ್ಲಿ ಯಾವುದೇ ರಾಜಕೀಯ ಪಕ್ಷ ಬೇಕಾದಂಥ, ಅಂದರೆ 273 ಏನು ಮೆಜಾರಿಟಿ ಬೇಕಾಗಿತ್ತೋ ಒಂದೇ ಪಕ್ಷ ಅಧಿಕಾರವನ್ನು ಪಡೀಲಿಕ್ಕೆ, ಅಷ್ಟು ಮೆಜಾರಿಟಿ ಬರದೇ ಇರೋದಕ್ಕೆ, ಬಹುಮತ ಬರದೇ ಇರೋದಕ್ಕೆ, ಸೊ ವಿವಿಧ ಪಕ್ಷಗಳೊಂದಿಗೆ ಒಂದು ಏನು ಮಾಡಬೇಕಾಯ್ತು, ಈ ಒಂದು ಅಧಿಕಾರವನ್ನು ಹಂಚಬೇಕಾಯ್ತು ಗೈಸ್. ಅಂದರೆ ಪೂರ್ಣ ಬಹುಮತ, 293 ಸ್ಥಾನಗಳು. ಓಕೆ, 293 ಸ್ಥಾನಗಳನ್ನು ಗೆಲ್ಲಬೇಕಾಗಿತ್ತು. ಸೊ ಅಷ್ಟು ಗೆಲ್ಲಲಿಕ್ಕೆ ಆಗದೇ ಇರುವಂಥ ಕಾರಣಕ್ಕೆ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ NDA ಸರ್ಕಾರವನ್ನು ವಿವಿಧ ರಾಜಕೀಯ ಪಕ್ಷಗಳ ಸಹಾಯದಿಂದ ಬಹುಮತ ಪಡೆದು ಸರ್ಕಾರವನ್ನು ಕೇಂದ್ರದಲ್ಲಿ ರಚಿಸಲಾಗಿದೆ. ಓಕೆ, ಕ್ಲಿಯರ್ ಆಗಿರಬೇಕು. ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ NDA, ಇದ್ರ ಫುಲ್ ಫಾರ್ಮ್ನು ಕೇಳ್ಬೋದು, ಸಣ್ಣ ಪುಟ್ಟ ಯಾವ ಎಕ್ಸಾಮ್ ಬರೀತಿದ್ರು. ಸೊ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ವಿತ್ ದೀಸ್ ಥಿಂಗ್ಸ್ ಗೈಸ್. ಓಕೆ, ಸೊ ನೆಕ್ಸ್ಟ್ ಮತ್ತೆ ಒಂದು ಪ್ಯಾರಾಗ್ರಾಫ್ ಮಾಡಬೇಕು. ಇಷ್ಟು ಇಂಟ್ರೊಡಕ್ಷನಲ್ಲಿ ಏನೇನಾಗಿದೆ, ನೀವು ಸ್ಟೋರಿನೂ ಬರೆದಿದ್ದೀರಾ, ಹಿಸ್ಟ್ರಿನೂ ಬರೆದಿದ್ದೀರಾ, ಅದ್ರ ಜೊತೆಗೆ ಈಗ ಕರೆಂಟ್ಲಿ ಯಾಕೆ ಸಮ್ಮಿಶ್ರ ಸರ್ಕಾರ ಬಂದಿದೆ ಅಂತ ಬರೆದಿದ್ದೀರಾ. ನಿಮಗೆ ಸಂವಿಧಾನನೂ ಗೊತ್ತು, ನಿಮಗೆ ಸಮ್ಮಿಶ್ರ ಸರ್ಕಾರ ಅಂದ್ರೂ ಗೊತ್ತು, ಈಗ ಯಾವ ಪಕ್ಷಗಳು ಸೇರಿ ಸರ್ಕಾರವನ್ನು ರಚನೆ ಮಾಡಿದಾವೆ ಅನ್ನೋದು ಕೂಡ ನಿಮಗೆ ಇಲ್ಲಿ ಗೊತ್ತಾಯಿತು ಫ್ರೆಂಡ್ಸ್. ಓಕೆ, ನೀವು ಏನಾದರೂ ಓದುವವರಿಗೆ, ನಿಮ್ಮ ಪ್ರಬಂಧವನ್ನು ಓದುವವರಿಗೆ ಇಷ್ಟೊಂದು ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಟ್ಬಿಟ್ರೆ ಅವ್ರಿಗೆ ಗೊತ್ತಾಗುತ್ತೆ ನಿಮಗೆ ಒಂದನೇದು ವಿಷಯ ಸರಿಯಾಗಿ ಅರ್ಥ ಆಗಿದೆ, ಅದರ ಜೊತೆಗೆ ನೀವು ವಿಷಯವನ್ನು ಸರಿಯಾಗಿ ವಿಸ್ತರಣೆ ಕೂಡ ಮಾಡ್ತಿದ್ದೀರ ಅಂತ. ಓಕೆ, ನೆಕ್ಸ್ಟ್, ಭಾರತ ಇಂದು 96 ಕೋಟಿಗೂ ಹೆಚ್ಚು ಮತದಾರರನ್ನು ಹೊಂದಿರುವ ಜಗತ್ತಿನ ಏಕೈಕ ದೇಶವಾಗಿದೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, 140 ಕೋಟಿ ಜನಸಂಖ್ಯೆಯನ್ನು ಹೊಂದಿರುವುದು ಕೂಡ ಭಾರತ ಒಂದೇ ದೇಶವಾಗಿದೆ ಜಗತ್ತಿನಲ್ಲಿ. ಅದರ ಜೊತೆಗೆ 140 ಕೋಟಿ ಜನಸಂಖ್ಯೆಯಲ್ಲಿ 96 ಕೋಟಿ ಜನ ಏನು ಮತದಾನ ಮಾಡುವಂಥ ಹಕ್ಕನ್ನು ಹೊಂದಿದ್ದಾರೆ. ಅಂದರೆ ಈ 96 ಕೋಟಿ ಜನರು ಅಡಲ್ಟ್ ಇದ್ದಾರೆ ಅಂತ ಅರ್ಥ ಫ್ರೆಂಡ್ಸ್. ಓಕೆ, ಭಾರತದ ಬಹುತೇಕ ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳು ಅಧಿಕಾರವನ್ನು ನಡೆಸಿವೆ. ಕೇಂದ್ರದಲ್ಲಿ ಮಾತ್ರ ಅಲ್ಲ, ಈವನ್ ರಾಜ್ಯದೊಳಗೂ ಕೂಡ ಸಮ್ಮಿಶ್ರ ಸರ್ಕಾರವನ್ನು ಫಾರ್ಮ್ ಮಾಡಲಾಗಿದೆ. ಓಕೆ, ಧರ್ಮ್ ಸಿಂಗ್ ಮತ್ತು BJP, ಕಾಂಗ್ರೆಸ್ ಮತ್ತು BJP ಸೇರಿ ಕರ್ನಾಟಕದೊಳಗೆ ಒಂದು ಈ ಸಮ್ಮಿಶ್ರ ಸರ್ಕಾರವನ್ನು ಮಾಡಿತ್ತು. JDS ಮತ್ತು BJP ಸೇರಿಬಿಟ್ಟು, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಅವರು ಸೇರಿಬಿಟ್ಟು ಸರ್ಕಾರವನ್ನು ಫಾರ್ಮ್ ಮಾಡಿದರು. ಅದರ ಜೊತೆಗೆ ಕುಮಾರಸ್ವಾಮಿಯವರು ಮತ್ತು ಕಾಂಗ್ರೆಸ್ ಕೂಡಿಬಿಟ್ಟು ಸಮ್ಮಿಶ್ರ ಸರ್ಕಾರವನ್ನು ಫಾರ್ಮ್ ಮಾಡಿದರು. ಕರ್ನಾಟಕದೊಳಗೂ ಕೂಡ ಅನೇಕ ಬಾರಿ ಸಮ್ಮಿಶ್ರ ಸರ್ಕಾರಗಳು ಬಂದಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಸೊ ಹೀಗೆ ಎಲ್ಲ ರಾಜ್ಯಗಳಲ್ಲೂ ಸಮ್ಮಿಶ್ರ ಸರ್ಕಾರ ಒಂದಲ್ಲ ಒಂದು ಬಾರಿ
ಸೊ ಹಾಗೆ ಬಂದಿದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಭಾರತ ಒಂದು ವಿವಿಧತೆಯಿಂದ ಕೂಡಿದ ಏಕತೆಯ ದೇಶವಾಗಿದೆ. ಹೀಗಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಒಂದಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಭಾಗಿಯಾದರೆ ಅನೇಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಯಾಕಂದರೆ ಎಲ್ಲ ರಾಜಕೀಯ ಪಕ್ಷಗಳು ಜಾತಿಯ ಆಧಾರಿತ ಮತ್ತು ಧರ್ಮ ಆಧಾರಿತ ಪಕ್ಷಗಳಾಗಿರೋದ್ರಿಂದ ಒಂದೇ ಪಕ್ಷ ಏನಾದರೂ ಅಧಿಕಾರದಲ್ಲಿ ಬಹಳಷ್ಟು ದಿನಗಳಿದ್ದರೆ ಡೆಫಿನೆಟ್ಲಿ ಅದು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ, ಅದರಲ್ಲೂ ನಮ್ಮ ದೇಶಕ್ಕೆ ಒಳ್ಳೆಯದಲ್ಲ. ಹೆಚ್ಚು ಪಕ್ಷಗಳು ಸೇರಿ ಈ ಒಂದು ಸರ್ಕಾರವನ್ನು ರಚನೆ ಮಾಡಿದಲ್ಲಿ ಎಲ್ಲ ಜನರ ಒಂದು ಏನು ಸಮಸ್ಯೆಗಳಿರ್ತವೆ ಅದನ್ನು ಅಡ್ರೆಸ್ ಮಾಡ್ಬೋದು ಅಂತ ನೀವು ಬರಿಬೋದು ಗೈಸ್. 1990ರಲ್ಲಿ ಭಾರತದಲ್ಲಿ ಆರ್ಥಿಕ ಸುಧಾರಣೆಗಳನ್ನು ತರಬೇಕಾದ್ರೆ ನೀವು ಇದನ್ನು ಮಾರ್ಕ್ ಮಾಡ್ಬೋದು ಗೈಸ್. PV ನರಸಿಂಹರಾವ್ ಅವರ ನೇತೃತ್ವದ ಸರ್ಕಾರ ಇವುಗಳನ್ನು ಜಾರಿಗೆ ತಂದಿತ್ತು. ಇದರಿಂದ ಭಾರತದ ಭವಿಷ್ಯವೇ ಬದಲಾಯಿತು. ಈ ಒಂದು ಸುಧಾರಣೆ ತಂದಿದ್ದು ಕೂಡ ಸಮ್ಮಿಶ್ರ ಸರ್ಕಾರವೇ. ಎಲ್ಲ ಪೊಲಿಟಿಕಲ್ ಪಕ್ಷಗಳು ಅವತ್ತು ಅಧಿಕಾರದಲ್ಲಿ ಇದ್ದೀವು, ಅರ್ಥ ಮಾಡಿಕೊಂಡಿದ್ದು ಇವತ್ತೇನಾದರೂ ನಾವು ಆರ್ಥಿಕ ಸುಧಾರಣೆಯನ್ನು ತರಲಿಲ್ಲ ಅಂದರೆ ನಮ್ಮ ಆರ್ಥಿಕತೆ ಡೆಫಿನೆಟ್ಲಿ ಸಸ್ಟೈನ್ ಆಗೋದಿಲ್ಲ ಅಂತ ಗೊತ್ತಾಗಿ ಎಲ್ಲರೂ ಒಪ್ಪಿ ಈ ಆರ್ಥಿಕ ಸುಧಾರಣೆಗಳನ್ನು ತರಲಾಯಿತು. ಓಕೆ, ದಿಸ್ ಇಸ್ ದ ವೇ ಯು ಹ್ಯಾವ್ ಟು ಡೆವಲಪ್. ಅವತ್ತು ಕೂಡ ಇದನ್ನು ಸಮ್ಮಿಶ್ರ ಸರ್ಕಾರವೇ ಆಗಿತ್ತು. ಹೀಗೆ ಭಾರತದಲ್ಲಿ ಇಂದು ರಾಷ್ಟ್ರೀಯ ಪಕ್ಷಗಳಂತಿದ್ದಾವೆ, ರಾಜ್ಯ ಪಕ್ಷಗಳಂತಿದ್ದಾವೆ, ಪ್ರಾಂತೀಯ ರಾಜಕೀಯ ಪಕ್ಷಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರುವುದನ್ನು ಕಾಣ್ತೀವಿ. ಭವಿಷ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳೇ ಅಧಿಕಾರವನ್ನು ಪಡೆಯಬಹುದು. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡಿ, ಇವತ್ತು NDA ಬಂದಿರಲಿಲ್ಲ ಅಂದರೆ ಇಂಡಿಯಾ ಅಲಯನ್ಸ್ ಅಂತ ಮಾಡಿದರೆ, ಎಲ್ಲ ಪೊಲಿಟಿಕಲ್ ಪಕ್ಷಗಳು ಸೇರಿಬಿಟ್ಟು ಇಂಡಿಯಾ ಅಲಯನ್ಸ್ ಅಂತ ಏನು ಮಾಡಿದರೆ ಅವರು ಅಧಿಕಾರಕ್ಕೆ ಬರ್ತಿದ್ರು. ಅದು ಕೂಡ ಒಂದು ಸಮ್ಮಿಶ್ರ ಸರ್ಕಾರವೇ ಆಗಿದೆ ಗೈಸ್. ಸೊ ಹೀಗೆ ಸಮ್ಮಿಶ್ರ ಸರ್ಕಾರಗಳು ರಾಷ್ಟ್ರೀಯ ಐಕ್ಯತೆಗೆ ತುಂಬಾ ಸಹಕಾರಿಯಾಗ್ತವೆ. ಡೆಫಿನೆಟ್ಲಿ ಕೇಂದ್ರವನ್ನು ಆಳಲಿಕ್ಕೆ ವಿವಿಧ ಪ್ರದೇಶಗಳಿಂದ ಬಂದಂಥ ಪ್ರಾಂತೀಯ ಮತ್ತು ರಾಜ್ಯ ಪಕ್ಷಗಳಿಂದ ಅಧಿಕಾರ ಒಂದು ಹಂಚಿಕೆ ಆದಾಗ ಡೆಫಿನೆಟ್ಲಿ ರಾಷ್ಟ್ರೀಯ ಐಕ್ಯತೆ ಆಗುತ್ತೆ ಅಂತ ನೀವಿಲ್ಲಿ ಬರಿಬೇಕು. ಓಕೆ, ಸೊ ಅದು ಆದ ನಂತರ ಏನು, ಆಧುನಿಕ ಜಗತ್ತಿನ ಎಲ್ಲ ಸಂಸತ್ತುಗಳಲ್ಲಿ ಇವತ್ತು ನೋಡಿ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳೊಳಗೂ ಕೂಡ ಆಲ್ಮೋಸ್ಟ್ ಈ ಸಮ್ಮಿಶ್ರ ಸರ್ಕಾರಗಳೇ ಇರೋದನ್ನು ನಾವು ಕಾಣ್ತೀವಿ. ಇಂದು ಸಮ್ಮಿಶ್ರ ಸರ್ಕಾರಗಳ ಹಾವಳಿ ಹೆಚ್ಚಾಗುತ್ತಿದೆ. ಸಮ್ಮಿಶ್ರ ಸರ್ಕಾರಗಳು ದೇಶದಲ್ಲಿ ರಾಜಕೀಯ ಸ್ಥಿರತೆಯೊಂದಿಗೆ ಆರ್ಥಿಕ ಸ್ಥಿರತೆಯನ್ನು ತರುತ್ತವೆ. ನೋಡಿ, ಒಂದೇ ಪೊಲಿಟಿಕಲ್ ಪಾರ್ಟಿ ಏನಾದರೂ ಮೆಜಾರಿಟಿ ಪಡಲಿಲ್ಲ ಅಂದರೆ ಸಮ್ಮಿಶ್ರ ಸರ್ಕಾರವೇ ನಮಗೆ ಉಳಿದಂಥ ಒಂದು ಆಪ್ಷನ್ಸ್ ಆಗಿರುತ್ತೆ ಗೈಸ್. ಓಕೆ, ಸೊ ನಮಗಷ್ಟೇ ಅಲ್ಲ, ಪ್ರಜಾಪ್ರಭುತ್ವ ಇರುವಂಥ ಯಾವುದೇ ದೇಶ ಇರಲಿ, ಜಗತ್ತಿನ ಯಾವುದೇ ದೇಶ ಇರಲಿ, ಪ್ರಾದೇಶಿಕ ರಾಜಕೀಯ ಪಕ್ಷಗಳು ಅಧಿಕಾರ ಕೇಂದ್ರದಲ್ಲಿ ಭಾಗವಹಿಸುವುದರಿಂದ ಒಂದು ಸಮಾನತೆಯಿಂದ ಕೂಡಿರುವ ಸಮಾಜವನ್ನು ಮತ್ತು ದೇಶವನ್ನು ಸೃಷ್ಟಿಸಲು ಸಾಧ್ಯ. ಇದರಿಂದ ಸಮಾನತೆ ಬರಲಿಕ್ಕೂ ಕೂಡ ಸಾಧ್ಯ ಇದೆ ಫ್ರೆಂಡ್ಸ್. ನಾನೊಂದು ಉದಾಹರಣೆಯನ್ನು ಕೊಡಬೇಕು ಅಂದರೆ ನೋಡಿ, ಇವತ್ತು ಮೋದಿಜಿಯವರಿರುವಂಥ NDA ಸರ್ಕಾರಕ್ಕೆ, ಓಕೆ, NDA ಸರ್ಕಾರಕ್ಕೆ ಸಪೋರ್ಟರ್ಸ್ ಯಾರ್ಯಾರಿದ್ದಾರೆ, ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು, ಆಂಧ್ರ ಪ್ರದೇಶ್ ಮತ್ತು ಬಿಹಾರ್ ಇದಕ್ಕೆ ಸಪೋರ್ಟ್ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಸಪೋರ್ಟ್ ಮಾಡಿದ್ರಿಂದ ಅವ್ರು ಏನು ಡಿಮ್ಯಾಂಡ್ ಮಾಡ್ತಿದ್ದಾರೆ, ಬಿಹಾರ್ ಹಿಂದೆ ಉಳಿದಿದೆ. ಓಕೆ, ಸೊ ಅದ್ರ ಜೊತೆಗೆ ಈವನ್ ಆಂಧ್ರ ಪ್ರದೇಶ್ ಹೊಸ ರಾಜ್ಯ ಆಗಿದೆ, ನಮಗೆ ಸ್ಪೆಷಲ್ ಸ್ಟೇಟಸ್ ಕೊಡ್ರಿ ಅಂದರೆ, ಸ್ಪೆಷಲ್ ಸ್ಟೇಟಸ್ ಎಂದ್ರೇನು, ಹೆಚ್ಚಿಗೆ ಹಣವನ್ನು ಅಲೋಕೇಟ್ ಮಾಡ್ರಿ. ಸೊ ಫೈನಾನ್ಸ್ ಕಮಿಷನ್ ಇದನ್ನು ನೋಡುತ್ತೆ. ಅದು ಆದಮೇಲೆ ಕೇಂದ್ರ ಸರ್ಕಾರ ಇವುಗಳಿಗೆ ಎಷ್ಟು ಹಣವನ್ನು ಬಿಡುಗಡೆ ಮಾಡ್ತವೆ ಅಂತ ನೋಡೋಣ ಗೈಸ್. ಓಕೆ, ಒಂದು ಸಮಾನ ರೀತಿಯಾದಂಥ ಅಂದರೆ ಹಿಂದುಳಿದವರನ್ನು ಮುಂದೆ ತರಲಿಕ್ಕೆ ಸಾಧ್ಯ ಆಗೋದು ಈ ಸಮ್ಮಿಶ್ರ ಸರ್ಕಾರದಿಂದ ಅಂತ ನೀವು ಬರಿಬೋದು ಫ್ರೆಂಡ್ಸ್. ಓಕೆ, ಸೊ ನೋಡಿ ಯಾವ ಥರ ಈ ಒಂದು ಸಮ್ಮಿಶ್ರ ಸರ್ಕಾರ ಬಂದಿರಲಿಲ್ಲ ಅಂದರೆ ಆಂಧ್ರ ಪ್ರದೇಶ್ ಮತ್ತು ಬಿಹಾರ್ಗೆ ಡೆಫಿನೆಟ್ಲಿ ಸ್ಪೆಷಲ್ ಸ್ಟೇಟಸ್ ಸಿಗ್ತಾನೇ ಇರಲಿಲ್ಲ, ವಿಶೇಷ ಸ್ಥಾನಮಾನ ಈ ರಾಜ್ಯಗಳಿಗೆ ಸಿಗ್ತಾನೇ ಇರಲಿಲ್ಲ. ಈಗ ಬಜೆಟ್ನಲ್ಲಿ ಕೊಡುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸೊ ಇದ್ರ ಜೊತೆಗೆ ಗೈಸ್ ನೋಡಿ, ಸರ್ಕಾರಗಳಲ್ಲಿ ಬದಲಾವಣೆ ಆಗೋ ತುಂಬ ಅವಶ್ಯಕತೆ ಇದೆ. ಒಬ್ಬನೇ ವ್ಯಕ್ತಿ ಅಥವಾ ಒಂದೇ ರಾಜಕೀಯ ಪಕ್ಷಗಳು 10 ವರ್ಷ 15 ವರ್ಷ ಆಳ್ವಿಕೆ ನಡೆಸಿದರೆ ಅಲ್ಲಿ ದುರಾಡಳಿತ ಆಗುವಂಥ ಎಲ್ಲ ಚಾನ್ಸಸ್ ಇದ್ದಾವೆ. ಯಾಕೆ ಇದನ್ನು ಹೇಳ್ತಿದ್ದೇನೆ ಅಂದರೆ, ಕಳೆದ 15 ದಿನಗಳಲ್ಲಿ ಬಿಹಾರದ ರಾಜ್ಯದೊಳಗೆ 10 ಬ್ರಿಡ್ಜ್ಗಳು ಕೊಲ್ಯಾಪ್ಸ್ ಆಗಿದ್ದಾವೆ. ಅಂಡರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇರುವಂಥ ಬ್ರಿಡ್ಜ್ಗಳು. ಸೊ 10 ಈ ಒಂದು ಸೇತುವೆಗಳು ಕೊಲ್ಯಾಪ್ಸ್ ಆಗಿದ್ದನ್ನು ನಾವು ಕಾಣ್ತೀವಿ, ಬಿದ್ದು ಹೋಗಿದ್ದೇವೆ ಗೈಸ್. ಇದರಿಂದ ನೂರಾರು ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ. ಸೊ ಆಮೇಲೆ ಇದನ್ನು ಯಾವುದೂ ಕೂಡ ಅಪೋಸಿಷನ್ ಪೊಲಿಟಿಕಲ್ ಪಾರ್ಟಿ ಕೂಡ ಕೇಳ್ತಾ ಇಲ್ಲ. ಸೊ ಈ ಥರ ಒಬ್ಬ ವ್ಯಕ್ತಿ ಅಥವಾ ಒಂದೇ ಪಕ್ಷ ದೇಶವನ್ನು ರಾಜ್ಯವನ್ನು ಆಳೋದ್ರಿಂದ
ದುರಾಡಳಿತ ಹೆಚ್ಚುವಂಥ ಚಾನ್ಸಸ್ಗಳು ಜಾಸ್ತಿ ಇವೆ. ಅದನ್ನೇ ಬಿಹಾರದೊಳಗೆ ನಾವು ಇವತ್ತು ಕಾಣ್ಬೋದು ಗೈಸ್. ಓಕೆ, ಸೊ ಸಮ್ಮಿಶ್ರ ಸರ್ಕಾರದ ಅನುಕೂಲಗಳು. ಓಕೆ, ಏನೇನು ಅನುಕೂಲಗಳಾಗ್ತವೆ ಸಮ್ಮಿಶ್ರ ಸರ್ಕಾರ ಫಾರ್ಮ್ ಆದರೆ ನೋಡಿ, 1 by 1 ಪಾಯಿಂಟ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನಿಮಗೆ ಪ್ರತಿಯೊಂದನ್ನು ಕೂಡ ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ ಗೈಸ್. ಇದೇ ಥರ ಉದಾಹರಣೆ ಕೊಟ್ಟೆ ನೀವು ಬರಿಬೇಕು. ನಮ್ಮ ಪ್ರಬಂಧ ಪುಸ್ತಕದಲ್ಲಿ ಪ್ರತಿಯೊಂದು ಪಾಯಿಂಟ್ಗೂ ಉದಾಹರಣೆ ಕೊಟ್ಟು ಇವನ್ ಡೈಗ್ರಾಮ್ ಹಾಕಿ ಡೇಟಾನ ಅಪ್ಡೇಟ್ ಮಾಡಿದೆ, ಎಲ್ಲ ಮಾಡಿದೆ. ಸೊ ಆದ್ದರಿಂದ ಈ ಪುಸ್ತಕ ತೆಗೆದುಕೊಳ್ಳೋದನ್ನು ಮರಿಬೇಡಿ. ಯಾರು ತೊಗೊಂಡಿದ್ರೋ ನಿಮ್ಮ ಫ್ರೆಂಡ್ಸೊಂದಿಗೆ ಅದರ ಒಪಿನಿಯನ್ನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಆಮೇಲೆ ಜೆರಾಕ್ಸ್ ತೊಗೊಳ್ಳೋದಾಗಲಿ ಅಥವಾ ಡೂಪ್ಲಿಕೇಟ್ ಮಾಡೋದಾಗಲಿ ಆ ಥರ ಮಾಡಬೇಡಿ. ನೈತಿಕತೆ ಅನ್ನೋದು ತುಂಬಾ ಇಂಪಾರ್ಟೆಂಟು ಗೈಸ್. ಇಂಥ ಒಂದು ವಿಷಯಗಳನ್ನ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗಿರುತ್ತೆ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಆ ಥರ ಯಾರಾದರೂ ಮಾಡಿದರೆ ನೀವು ಅದನ್ನು ಅಪೋಸ್ ಮಾಡಬೇಕೇ ಹೊರತು ನಿಮ್ಗೊಂದು ಬುಕ್ ಸಿಕ್ತು ಅಂತ ತೊಗೊಂಡು ಓದಬಾರ್ದು. ಮುಂದೆ ಹೋಗಿ ಏನು ಮಾಡೋರಿದ್ದೀರಾ. ಓಕೆ, ಸೊ ಇಂಥ ಬುಕ್ನ ನನಗೆ ಅನೇಕ ಪುಸ್ತಕಗಳನ್ನ ಮಾಡುವಂಥ ಕೆಪಾಸಿಟಿ ದೇವ್ರು ಕೊಟ್ಟಿದ್ದೇನೆ ಫ್ರೆಂಡ್ಸ್. ಓಕೆ, ಆದ್ದರಿಂದ ಚೀಟಿಂಗ್ ಮಾಡೋದು ಬೇಡ. ಸೊ ನೀವೇ ಆರ್ಡರ್ ಮಾಡಿ ತಗೊಳ್ಳಿ. ನೋಡಿ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ವೈವಿಧ್ಯಮಯ ಆಸಕ್ತಿಯ ಸರ್ಕಾರವನ್ನು ಇಲ್ಲಿ ಫಾರ್ಮ್ ಮಾಡ್ಬೋದು. ಸೊ ಯಾವಾಗ ಸಮ್ಮಿಶ್ರ ಸರ್ಕಾರ ಇರುತ್ತೋ, ಸಮ್ಮಿಶ್ರ ಸರ್ಕಾರದಲ್ಲಿ ರಾಜಕೀಯ ಪಕ್ಷಗಳು ವಿಭಿನ್ನ ಸಿದ್ಧಾಂತ ಮತ್ತು ಯೋಜನಾ ಆದ್ಯತೆಯನ್ನು ಹೊಂದಿರ್ತಾರೆ. ಹೌದಲ್ಲ ಗೈಸ್? ಈಗ ನೋಡಿ, ಚಂದ್ರಬಾಬು ನಾಯ್ಡು ಅವರ ಒಂದು ಐಡಿಯಾಲಜಿ ಬೇರೆ ಇದೆ, ಬಿಹಾರದ ಸಿ ಎಂ ಆದಂಥ ನಿತೀಶ್ ಕುಮಾರ್ ಅವರ ಐಡಿಯಾಲಜಿ ಬೇರೆ ಇದೆ, ಸೊ BJP ಪಕ್ಷದ ಒಂದು ಐಡಿಯಾಲಜಿ ಬೇರೆ ಇದೆ. ಹೀಗೆ ವಿವಿಧ ಸಿದ್ಧಾಂತಗಳನ್ನು ಹೊಂದಿರುವ ಮತ್ತು ಯೋಜನೆಗಳನ್ನು ಹೊಂದಿರುವಂಥವರು ಕೂಡ ಸೇರಿ ಒಂದು ಅಧಿಕಾರವನ್ನು ಹೊಂದಿರ್ತಾರೆ ಗೈಸ್. ಆದ್ದರಿಂದನೇ ವೈವಿಧ್ಯಮಯ ಆಸಕ್ತಿಗಳನ್ನು ಇಲ್ಲಿ ಕಾಣ್ಬೋದು. ಓಕೆ, ಸೊ ಹೀಗೆ ದೇಶಕ್ಕೆ ವಿವಿಧತೆಯಿಂದ ಕೂಡಿರುವಂಥ ಸರ್ಕಾರದ ಅವಶ್ಯಕತೆ ಇದೆ ಫ್ರೆಂಡ್ಸ್. ಇದು ಎಲ್ಲರನ್ನೊಳಗೊಂಡ ಆರ್ಥಿಕತೆಗೆ ತುಂಬ ಸಹಕಾರಿಯಾಗುತ್ತೆ. ವೆರಿ ಇಂಪಾರ್ಟೆಂಟ್. ಇನ್ಕ್ಲೂಸಿವ್ ಗ್ರೋತ್ಗೆ, ಎಲ್ಲರನ್ನೊಳಗೊಂಡ ಒಂದು ಆರ್ಥಿಕ ಅಭಿವೃದ್ಧಿ ಅಂದರೆ ಏನು? ಇನ್ಕ್ಲೂಸಿವ್ ಗ್ರೋತ್. ಓಕೆ, ದಟ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನನಗೆ ESA ಆಗಿರ್ಬೋದು, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ನಲ್ಲಿ ನಿಮ್ಗೆ ಬೇಕು ಅಂದರೆ ನಾನು ಮಾಡ್ತೀನಿ ಗೈಸ್. ಇಂಗ್ಲೀಷ್ ಮೀಡಿಯಮ್ನಲ್ಲೂ ಕೂಡ ಐ ಕ್ಯಾನ್ ಡೂ ದಿಸ್ ಎಸ್ಸೆ. ಓಕೆ, ನೋಡಿ, ಉದಾಹರಣೆಗೆ ವೆರಿ ಇಂಪಾರ್ಟೆಂಟ್. ಉದಾಹರಣೆ ಕೊಡಲಿಲ್ಲ ಅಂದರೆ ಈ ಪಾಯಿಂಟ್ ನಿಮಗೆ ವ್ಯಾಲಿಡ್ ಅನಿಸೋದಿಲ್ಲ. UPA ಸರ್ಕಾರ 2004ರಿಂದ 2014ರೊಳಗೆ 10 ವರ್ಷದವರೆಗೆ ಅಧಿಕಾರದಲ್ಲಿತ್ತು ಭಾರತದೊಳಗೆ. ಓಕೆ, ಸೊ ಆಡಳಿತ ನಡೆಸಿದರೆ ಪ್ರಾದೇಶಿಕ ಪಕ್ಷಗಳಾದಂಥ DMK ಪಕ್ಷ, NCP ನ್ಯಾಷನಲ್ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, RJD ಪಕ್ಷಗಳಾಗಿರ್ಬೋದು, ಇವೆಲ್ಲ ಸೇರಿ ಅಧಿಕಾರವನ್ನು ನಡೆಸಿದ್ರಿಂದ ಅನೇಕ ಪ್ರಾದೇಶಿಕ ಸಮಸ್ಯೆಗಳನ್ನು ಮುನ್ನೆಲೆಗೆ ಬರುತ್ತವೆ. ಓಕೆ, ಈ ಥರ ಬೇರೆ ಬೇರೆ ಪಕ್ಷಗಳಿರೋದ್ರಿಂದ ಅಲ್ಲಿನ ಸಮಸ್ಯೆಗಳು ರಾಷ್ಟ್ರ ವ್ಯಾಪಿ ಬರ್ತವೆ. ವಿವಿಧ ವರ್ಗದವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ತೆಗೆದುಕೊಳ್ಳುವ ನಿರ್ಧಾರ ಇಲ್ಲಿ ತುಂಬಾ ಮುಖ್ಯವಾಗಿರುತ್ತೆ ಮತ್ತು ಅದರಿಂದ ಇರುವಂಥ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕೂಡ ಕಂಡುಕೋಬಹುದು ಫ್ರೆಂಡ್ಸ್. ಓಕೆ, ಸೊ ಹಾಗೆ ನೀವು ಆ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡ್ಬೋದು. ನೆಕ್ಸ್ಟ್, ಜನಪ್ರಿಯ ಅಭಿಪ್ರಾಯದ ಪ್ರಾತಿನಿಧ್ಯ. ಜನಪ್ರಿಯ ಅಭಿಪ್ರಾಯ ಅಂದ್ರೇನು? ಡೆಫಿನೆಟ್ಲಿ ಒಂದು ಪೊಲಿಟಿಕಲ್ ಪಕ್ಷ ಅಲ್ಲ, ಜನ ಬೇರೆ ಬೇರೆ ಪಕ್ಷಗಳಿಗೆ ಅಧಿಕಾರವನ್ನು ಕೊಟ್ಟಿರ್ತಾರೆ ಅಂತ ಅರ್ಥ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹುಮತದ ಅಭಿಪ್ರಾಯ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಇದೇ ಪ್ರಜಾಪ್ರಭುತ್ವ ಕೂಡ ಆಗಿದೆ. ಸಮ್ಮಿಶ್ರ ಸರ್ಕಾರದಲ್ಲಿ ನಾವು ಇದನ್ನು ಡೆಫಿನೆಟ್ಲಿ ಕಾಣಬಹುದು. ಉದಾಹರಣೆಗೆ 1989ರಿಂದ 90ರಲ್ಲಿ VP ಸಿಂಗ್ ಅವರ ಸರ್ಕಾರ, ಇವರ ನಾಯಕತ್ವದಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿ ಅಂದಿನ ಭಾರತದಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳ ಒಮ್ಮತದ ಅಧಿಕಾರವನ್ನು ನಡೆಸಿದ್ದು ಇದಕ್ಕೆ ಒಂದು ದೊಡ್ಡ ಬೆಸ್ಟ್ ಎಕ್ಸಾಂಪಲ್ ಕೂಡ ಆಗಿದೆ ಫ್ರೆಂಡ್ಸ್. ಎದಕ್ಕಂದರೆ ಅನೇಕ ನಿಮ್ಮ ಹತ್ರ ಡಿಫರೆನ್ಸಸ್ ಆಫ್ ಒಪಿನಿಯನ್ ಇದ್ದಾಗಲೂ ಕೂಡ, ವ್ಯತ್ಯಾಸಗಳಿದ್ದಾಗಲೂ ಕೂಡ, ಸೊ ದೇಶದ ಒಂದು ಹಿತದೃಷ್ಟಿಯಿಂದ ಒಂದಾಗಿ ಸರ್ಕಾರ ರಚನೆ ಮಾಡೋದು, ಸೊ ಡೆಫಿನೆಟ್ಲಿ ಇಟ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. 1989ರಲ್ಲಿ VP ಸಿಂಗ್ ಅವರು ಎಲ್ಲ ಪಕ್ಷದೊಳಗೆ ಹೊಂದಾಣಿಕೆ ಮಾಡಿಕೊಂಡಿದ್ದು ಉದಾಹರಣೆಯನ್ನು ಕೊಡ್ಬೋದು ಗೈಸ್. ನೆಕ್ಸ್ಟ್, ಒಮ್ಮತದ ಆಧಾರದ ರಾಜಕೀಯ. ಒಬ್ಬರೇ ಡಿಸೈಡ್ ಮಾಡೋದಲ್ಲ, ಎಲ್ಲರೂ ಒಪ್ಪಿದ ಮೇಲೆ ಆ ನಿರ್ಧಾರವನ್ನು ತೆಗೆದುಕೊಳ್ಳೋದು. ದಿಸ್ ಈಸ್ ಬೆಸ್ಟ್ ಫಾರ್ಮ್ ಆಫ್ ಡೆಮೋಕ್ರಸಿ ಅಂತ ನನಗನ್ಸುತ್ತೆ ಗೈಸ್. ದೇಶವನ್ನಾಳುವ ರಾಜಕೀಯ ಪಕ್ಷಗಳು ಒಮ್ಮತದ ಅಭಿಪ್ರಾಯ ಇರಲೇಬೇಕು. ಯಾಕಂದರೆ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಜನರ ಆಶೋತ್ತರಗಳನ್ನು ಈಡೇರಿಸಲು ಸಾಧ್ಯ. NDA ಸರ್ಕಾರ 1999ರಿಂದ 2004ರವರೆಗೆ ಒಂದು ಬಾರಿ ಫುಲ್ ಟರ್ಮ್ ಮಾಡಿದ್ದು ಗೈಸ್. ಸ್ವತಂತ್ರ ಭಾರತ ಆದಮೇಲೆ
ಸೊ ಆವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರ ನಾಯಕತ್ವದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಒಪ್ಪಿಗೆಯನ್ನು ಪಡೆಯುತ್ತಿದ್ದರು ಮತ್ತು ಎಲ್ಲ ರಾಜಕೀಯ ಪಕ್ಷಗಳ ನಂಬಿಕೆಯನ್ನು ಗಳಿಸಿದಂಥ ಒಂದು ಸರ್ಕಾರ ಎಂದೇ ಭಾರತದೊಳಗೆ ಹೆಸರುವಾಸಿಯಾಗಿದೆ. ಅಷ್ಟೇ ಅಲ್ಲ, ವಾಜಪೇಯಿ ಅವರನ್ನು ಅಜಾತ ಶತ್ರು ರಾಜಕಾರಣಿ ಅಂತ ಕೂಡ ಕರೀತಾರೆ ಫ್ರೆಂಡ್ಸ್. ಇದು ವೆರಿ ರೇರ್ಲಿ ಯಾರಾದರೂ ಒಬ್ಬ ರಾಜಕೀಯ ನಾಯಕನಿಗೆ ಆದರೂ ಭಾರತದಂಥ ದೇಶದೊಳಗೆ ಕರೀತಾರೆ ಅಂದರೆ ದಟ್ಸ್ ರಿಯಲಿ ಗ್ರೇಟ್ ಅಚೀವ್ಮೆಂಟ್. ಸೊ ನೋಡಿ, ಅವತ್ತಿನ ನೈತಿಕತೆ ಹೆಂಗಿತ್ತು ಅಂದರೆ ವಾಜಪೇಯಿ ಅವರಿಗೆ ಒಂದೇ ಒಂದು ಸೀಟ್ ಇಲ್ಲದೆ ಇರೋದ್ರಿಂದ, ಯಾರೂ ಸಪೋರ್ಟ್ ಮಾಡದೇ ಇರೋದ್ರಿಂದ ಪಾರ್ಲಿಮೆಂಟ್ ಒಳಗೆ, ಲೋಕಸಭಾ ಒಳಗೆ ಮೆಜಾರಿಟಿ ಬರದೇ ಇರೋದಕ್ಕೆ ಅವರು ರಿಸೈನ್ ಮಾಡ್ತಾರೆ ಗೈಸ್. ಓಕೆ, ಇಂಥ ಒಬ್ಬ ನಾಯಕ ಇವತ್ತು ಸಿಗೋದು ತುಂಬ ಕಷ್ಟ. ಸೊ ಇವತ್ತು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಆಪರೇಷನ್ಗೆ ನಿಲ್ತವೆ, ಆಪರೇಷನ್ ಕಮಲ, ಆಪರೇಷನ್ ಹಸ್ತ ಅಂತ ಮಾಡಕ್ಕೆ ನಿಲ್ತವೆ. ಸೊ ಯಾರನ್ನೂ ಕರ್ಕೊಂಬಂದು ಅಧಿಕಾರಕ್ಕೆ ಬರ್ತವೆ. ಬಟ್ ಅವತ್ತು ವಾಜಪೇಯಿ ಅವರು ಒಂದೇ ಒಂದು ಸೀಟ್ ಇಲ್ಲದೆ ಇರೋದ್ರಿಂದ, ಅವರಿಗೆ ಮೆಜಾರಿಟಿ ಇಲ್ಲದೆ ಇರೋದ್ರಿಂದ ರಿಸೈನ್ ಮಾಡಿದ್ದಾರೆ. ಅಂಥ ಒಂದು ನೈತಿಕತೆ ಇವತ್ತಿನ ರಾಜಕೀಯ ವ್ಯಕ್ತಿಗಳಲ್ಲಿ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಈ ಒಂದು ಉದಾಹರಣೆ ಕೂಡ ಇದಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಬಹುದು ಹೆಂಗೆ ನೋಡಿ, ಇದಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕು ನೀವು. ಕೇಂದ್ರದಲ್ಲಿ ಸರ್ಕಾರ ಯಾವಾಗ ವಿವಿಧ ಪ್ರಾಂತೀಯ ಪಕ್ಷಗಳ ಸಹಾಯದಿಂದ ಅಧಿಕಾರಕ್ಕೆ ಬರುತ್ತದೋ, ಸೊ ಆವಾಗ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸಲಿಕ್ಕೆ ಸಹಾಯ ಆಗುತ್ತೆ. ರಾಜ್ಯಕ್ಕೆ ಕೇಳಿದ್ದನ್ನು ಕೇಂದ್ರ ಸರ್ಕಾರ ನೆರವೇರಿಸುತ್ತೆ, ಹಾಗೆ ಕೇಂದ್ರಕ್ಕೆ ಬೇಕಾಗಿರುವಂಥ ಸಹಾಯವನ್ನು ರಾಜ್ಯಗಳು ಕೂಡ ಮಾಡ್ತವೆ ಗೈಸ್. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದರೆ 2014ರಲ್ಲಿ UPA ಸರ್ಕಾರ ಆಂಧ್ರ ಪ್ರದೇಶದಿಂದ ತೆಲಂಗಾಣವನ್ನು ಬೇರೆ ಮಾಡಿದ್ದು. ನೋಡಿ, ತೆಲಂಗಾಣ ರಾಷ್ಟ್ರೀಯ ಪಕ್ಷ ಅಂತ ಏನಿತ್ತೋ, ತೆಲಂಗಾಣ ರಾಷ್ಟ್ರ ಸಮಿತಿ, ಇವರು ತೆಲಂಗಾಣ ರಾಷ್ಟ್ರ ಸಮಿತಿ 2014ರವರೆಗೆ, ಅಂದರೆ 2004ರಿಂದ 2014ರವರೆಗೆ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತೋ, ಕಾಂಗ್ರೆಸ್ UPA ಸರ್ಕಾರ ಅಧಿಕಾರದಲ್ಲಿತ್ತೋ, ಅದರೊಳಗೆ ಇವರು ಕೂಡ ಸಪೋರ್ಟರ್ ಆಗಿದ್ದರು. ಬಟ್ ಅದೇ ಒಂದು ರಾಜಕೀಯ ಪಕ್ಷಗಳು, ಪ್ರಾಂತೀಯ ಪಕ್ಷಗಳು ಡಿಮ್ಯಾಂಡ್ ಮಾಡಿದ್ರಿಂದ 2014ರಲ್ಲಿ ತೆಲಂಗಾಣವನ್ನು ಹೊಸ ರಾಜ್ಯವನ್ನಾಗಿ ಮಾಡಿದರು. ನೋಡಿ ಹೆಂಗೆ ಒಂದು ಪ್ರಾಂತೀಯ ಡಿಮ್ಯಾಂಡ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಇದೊಂದು ದಾರಿ ಕೂಡ ಆಗಿದೆ ಫ್ರೆಂಡ್ಸ್. ಇಂಥವು ನೀವು ಎಕ್ಸಾಂಪಲ್ ಕೊಟ್ಟು ಜಸ್ಟಿಫೈ ಮಾಡಿದಾಗ ಮಾತ್ರ ನಿಮಗೆ ಮಾರ್ಕ್ಸ್ ಸಿಗ್ತವೆ. ನಮ್ಮ ಪುಸ್ತಕದಲ್ಲಿ ಪ್ರತಿಯೊಂದನ್ನು ಎಕ್ಸಾಂಪಲ್ ಕೊಟ್ಟು ಜಸ್ಟಿಫಿಕೇಶನ್ ಮಾಡಲಾಗಿದೆ. ಸೊ ಆದ್ದರಿಂದ ತೆಗೆದುಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ನೆಕ್ಸ್ಟ್, 5ನೇ ಪ್ರಶ್ನೆ, 5ನೇ ಪಾಯಿಂಟ್, ನಿರಂಕುಶ ಆಡಳಿತ ತಡೆಯಲು. ಡೆಫಿನೆಟ್ಲಿ ಪ್ರಜಾಪ್ರಭುತ್ವದಲ್ಲಿ ನಿರಂಕುಶತ್ವಕ್ಕೆ ಅವಕಾಶನೇ ಇಲ್ಲ. ಈ ಒಂದು ನಿರಂಕುಶತ್ವವನ್ನು ತಡಿಲಿಕ್ಕೂ ಕೂಡ ಇದರ ಅವಶ್ಯಕತೆ ಇತ್ತು. ಇಂದು ಜಗತ್ತಿನ ಬಹಳಷ್ಟು ದೇಶಗಳು ನಿರಂಕುಶ ಆಡಳಿತಕ್ಕೆ ಒಳಪಟ್ಟಿವೆ. ನಮ್ಮ ನೆರೆಯ ದೇಶಗಳಾದಂಥ ಆಲ್ ಪ್ರಾಕ್ಟಿಕಲ್ ಪರ್ಪಸ್ ಪಾಕಿಸ್ತಾನ ಆಗಿರ್ಬೋದು, ಓಕೆ, ಆಮೇಲೆ ಮಯನ್ಮಾರ್ ಆಗಿರ್ಬೋದು, ಇಲ್ಲೆಲ್ಲ ಡಿಕ್ಟೇಟರ್ಶಿಪ್ ರೂಲ್ಗಳು ಬಂದಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಇಂಥ ವ್ಯವಸ್ಥೆಯಿಂದ ಹೊರಬರಲು ಸಮ್ಮಿಶ್ರ ಸರ್ಕಾರಗಳು ಡೆಫಿನೆಟ್ಲಿ ಸಹಕಾರಿಯಾಗಬಹುದು. ಭಾರತದಲ್ಲಿ ಅಧಿಕಾರಕ್ಕೆ ಬಂದ 1977ರಿಂದ 79ರಲ್ಲಿ ಅದರೊಳಗೂ ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭ. ಈ ವರ್ಷ ನೋಡಿ ಗೈಸ್, ತುರ್ತು ಪರಿಸ್ಥಿತಿ ಬಗ್ಗೆನೂ ನಿಮಗೆ ಎಸ್ಸೆ ಕೇಳ್ಬೋದು, ಯಾಕಂದರೆ 50 ವರ್ಷ ಆಗಿದೆ. ಸೊ ಇದ್ರ ಮೇಲೂ ನಿಮಗೆ ಎಸ್ಸೆ ಬೇಕು ಅಂದರೆ ಹೇಳಿ, ಡೆಫಿನೆಟ್ಲಿ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಡೂ ಇಟ್. ಓಕೆ, ಆದ ನಂತರ ಬಂದ ಸರ್ಕಾರ ಅಂದರೆ ಅದು ದೇಶದ ಸಾಮಾನ್ಯ ಜನರಿಗೆ ಅಂದಿನ ನಿರಂಕುಶ ಆಡಳಿತದ ಬಗ್ಗೆ ತಿಳಿದಿರುವುದರಿಂದ ಬೇರೆಯವರಿಗೆ ಅವಕಾಶ ನೀಡಿದ್ದು ಸಮ್ಮಿಶ್ರ ಸರ್ಕಾರ ಇದೇ ಕಾರಣಕ್ಕೆ ಇರಬೇಕು. ಸೊ ಇಂದಿರಾ ಗಾಂಧಿಯವರು ತಾವು ಎಲೆಕ್ಷನ್ ಒಳಗೆ ಗೆಲ್ಲಬೇಕು ಅಂತ ಒಂದು ಎಮರ್ಜೆನ್ಸಿಯನ್ನು ಹೊರಡಿಸ್ತಾರೆ. ಓಕೆ, ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಹೇಳಿಬಿಟ್ಟು ಎಮರ್ಜೆನ್ಸಿಯನ್ನು ಹೊರಡಿಸ್ತಾರೆ, ಅಥವಾ ತುರ್ತು ಪರಿಸ್ಥಿತಿಯನ್ನು ದೇಶದೊಳಗೆ ಹಾಕ್ತಾರೆ. ಇದನ್ನು ಅಬ್ಸರ್ವ್ ಮಾಡಿದಂಥ ಜನ ಅವ್ರನ್ನ ಪನಿಷ್ ಮಾಡ್ತಾರೆ. ನೆಕ್ಸ್ಟ್ ಅವರು ಎಲೆಕ್ಷನ್ ಒಳಗೆ ಸೋಲ್ತಾರೆ, ಬೇರೆ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಹೀಗೆ ನಿರಂಕುಶತ್ವ ಅಂದರೆ ಒಬ್ಬರಿಗೆ ಅಧಿಕಾರ ಕೊಡ್ತಾ ಹೋದರೆ ಅವರು ಹಿಂಗೆ ಮಾಡ್ತಾರೆ ಗೈಸ್. ಸೊ ಅದಕ್ಕೆ ಒಬ್ಬರಿಗೆ ಅಧಿಕಾರವನ್ನು ಕೊಡಬಾರ್ದು ಅಂದರೆ ಅದಕ್ಕೆ ನಮಗೆ ಸಮ್ಮಿಶ್ರ ಸರ್ಕಾರಗಳ ಅವಶ್ಯಕತೆ ಇದೆ. ಓಕೆ, ಸೊ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನೋ ಅದನ್ನು ಸ್ಲೋ ಇಟ್ಟು ಕೇಳಿ, ಸಿಕ್ಕಾಪಟ್ಟೆ ಸ್ಪೀಡ್ ಇಟ್ಟು ಬೇಗ ಮುಡಿಸ್ಬೇಕಂತ ನೋಡಬೇಡ್ರಿ. ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಡ್ರಿ. ಅದು ಆದಮೇಲೆ ನಿಮ್ಮದೇ ಭಾಷೆಯಲ್ಲಿ ಬರೀರಿ. ಇದನ್ನು ಯಾರೂ ಕಾಪಿ ಮಾಡಬೇಡ್ರಿ. ಓಕೆ, ಜವಾಬ್ದಾರಿಯುತ ಸರ್ಕಾರ ರಚನೆಗೆ ಡೆಫಿನೆಟ್ಲಿ ಸಮ್ಮಿಶ್ರ ಸರ್ಕಾರ ಹೆಲ್ಪ್ ಆಗುತ್ತೆ. ಹೆಂಗೆ? ಸಮ್ಮಿಶ್ರ ಸರ್ಕಾರ ರಚನೆಯಲ್ಲಿ ಒಂದೇ ರಾಜಕೀಯ ಪಕ್ಷ ಪ್ರಾಮುಖ್ಯತೆಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ. ಸೊ ನಿಮ್ಮ ಹತ್ರ ಮೆಜಾರಿಟಿ ಇದ್ದಾಗಲೂ ಕೂಡ ನಿಮಗೆ ಪ್ರಾಮುಖ್ಯತೆಯನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಿಮಗೆ ಒಂದು ನಮ್ಮ ರಾಜ್ಯದ ಕರ್ನಾಟಕದೇ ಒಂದು ಉದಾಹರಣೆ ಕೊಡಬೇಕು ಅಂದರೆ, ಸೊ ಯಾವಾಗ ಸಮ್ಮಿಶ್ರ ಸರ್ಕಾರವನ್ನು ಫಾರ್ಮ್ ಮಾಡಿದರೆ ಕಾಂಗ್ರೆಸ್ ಮತ್ತು JDS ಆಗಿರ್ಬೋದು, BJP ಮತ್ತು JDS ಆಗಿರ್ಬೋದು,
ಕುಮಾರಸ್ವಾಮಿ ಅವರು 20-40 ಸೀಟ್ಗಳಿಂದ ತಗೊಂಡ್ಬಿಟ್ಟು ಮುಖ್ಯಮಂತ್ರಿ ಆಗಿದ್ದಾರೆ ಗೈಸ್. ಓಕೆ, ಹಿಂಗಾಗಿ ಒಂದೇ ಪಕ್ಷದ್ದು ಏನು ನಡೆಯೋದಿಲ್ಲ. ಸಮ್ಮಿಶ್ರ ಸರ್ಕಾರ ಇದ್ದಾಗ ಅದು ಉತ್ತಮ ಕೂಡ. ಓಕೆ, ಸೊ ಜವಾಬ್ದಾರಿ ಹಂಚಿಕೆ ಕೂಡ ಇಲ್ಲಿರ್ತದೆ, ಪಕ್ಷಗಳಿಗೆ ಎಲ್ಲ ಪಕ್ಷಗಳಿಗೆ ನೀಡಲಾಗಿರ್ತದೆ. ಇಂಥ ವ್ಯವಸ್ಥೆಯಲ್ಲಿ ಆಯ್ಕೆಯಾದ ಸರ್ಕಾರಗಳು ಎಲ್ಲರನ್ನೊಳಗೊಂಡ ಸರ್ಕಾರ ನಡೆಸಲು ಸಾಧ್ಯವಾಗ್ತದೆ. ಜವಾಬ್ದಾರಿಯುತ ಸರ್ಕಾರ ಮಾತ್ರ ಜವಾಬ್ದಾರಿಯುತ ಯೋಜನೆಗಳನ್ನು ಜಾರಿಗೆ ತರಬಹುದು. ಸೊ ಅಧಿಕಾರ ಹಂಚಿಕೆ ಇದ್ದ ಸರ್ಕಾರಗಳು ಉತ್ತಮ ಆಡಳಿತವನ್ನು ನಡೆಸಬಹುದು. ಹೀಗಿರುವಾಗ ಸೊ ಅದಕ್ಕೆ ನಮಗೆ ಉತ್ತಮ ಆಡಳಿತಕ್ಕಾಗಿ ಮತ್ತು ಜವಾಬ್ದಾರಿಯುತ ಸರ್ಕಾರ ರಚನೆಗಾಗಿ ಸಮ್ಮಿಶ್ರ ಸರ್ಕಾರಗಳ ಅವಶ್ಯಕತೆ ಭಾರತದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದೆ ಅಂತ ನೀವು ಬರಿಬೋದು ಗೈಸ್. ನೆಕ್ಸ್ಟ್ 7ನೆಯ ಪಾಯಿಂಟ್, ಪ್ರಾದೇಶಿಕ ಆಕಾಂಕ್ಷೆಗಳನ್ನು ಈಡೇರಿಸಬಹುದು. ಪ್ರಾದೇಶಿಕ ಪಕ್ಷಗಳು ಅಧಿಕಾರಕ್ಕೆ ಬರುವುದರಿಂದ, ಅಂದರೆ ಮೆಜಾರಿಟಿ ಅಲ್ಲಿ ಬರಲಿಕ್ಕೆ ಇವರು ಕೂಡ ಸಾಧ್ಯ ಮಾಡೋದ್ರಿಂದ ಸಮ್ಮಿಶ್ರ ಸರ್ಕಾರದಲ್ಲಿ ಹೆಚ್ಚು ಪ್ರಾದೇಶಿಕ ಪಕ್ಷಗಳು ಭಾಗಿಯಾದರೆ ಅವರ ಪ್ರಾಂತ್ಯಗಳ ಆಶಯಗಳನ್ನು, ಸಮಸ್ಯೆಗಳನ್ನು, ಬೇಡಿಕೆಗಳನ್ನು ಈಡೇರಿಸಬಹುದು. ಉದಾಹರಣೆಗೆ ನೋಡಿ, ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಅಂದರೆ 2024ರಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಇದರಲ್ಲಿ BJD, ಸೊ ನಿತೀಶ್ ಕುಮಾರ್ ಅವ್ರದ್ದು, ಮತ್ತು TDP ಪಕ್ಷಗಳೇನಿದ್ದಾವೆ, ಚಂದ್ರಬಾಬು ನಾಯ್ಡು ಅವರು ಸರ್ಕಾರಕ್ಕೆ ರಚನೆಗೆ ಬೆಂಬಲವನ್ನು ನೀಡಿದ್ದಾರೆ. ಆದರೆ ಬಿಹಾರ್ ಮತ್ತು ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಸೊ ಅಲ್ಲಿನ ಜನರ ಸರ್ವತೋಮುಖ ಅಭಿವೃದ್ಧಿಗೆ ಡೆಫಿನೆಟ್ಲಿ ಈ ಒಂದು ನಿರ್ಧಾರ ಸಹಕಾರಿ ಆಗ್ತದೆ ಗೈಸ್. ನೆಕ್ಸ್ಟ್ 8ನೇ ಪಾಯಿಂಟು, ರಾಷ್ಟ್ರೀಯತೆಗೆ ಸಹಕಾರಿ ಆಗ್ತದೆ. ವಿವಿಧ ರಾಜ್ಯಗಳಿಂದ ಬಂದ ರಾಜಕೀಯ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರ ಪಡೆಯೋದ್ರಿಂದ, ನೋಡಿ ಆಲ್ರೆಡಿ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಸಪ್ರೇಟ್ ದೇಶ ಮಾಡಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಿದ್ದಾವೆ. ಯಾವಾಗ ಸಮ್ಮಿಶ್ರ ಸರ್ಕಾರ ಕೇಂದ್ರದಲ್ಲಿ ಫಾರ್ಮ್ ಆಗುತ್ತೋ ಸೊ ಆವಾಗ ನಾರ್ತ್ ಇಂಡಿಯಾದ ಪಕ್ಷಗಳು ಬರ್ತವೆ, ಸೌತ್ ಇಂಡಿಯಾದ ಪಕ್ಷಗಳು ಬರ್ತವೆ. ಯಾರನ್ನೂ ಕೂಡ ಬಿಟ್ಟಿದ್ದಾರೆ ಅನ್ನುವಂಥ ಮನೋಭಾವ ಬರೋದಿಲ್ಲ, ನಾವು ಹಿಂದುಳಿದಿದ್ವಿ ಅನ್ನುವಂಥ ಒಂದು ಸಮಸ್ಯೆ ಕೂಡ ಬರೋದಿಲ್ಲ ಫ್ರೆಂಡ್ಸ್. ಅಲ್ಲಿನ ಪಕ್ಷಗಳಲ್ಲಿ ಮತ್ತು ಜನರಲ್ಲಿ ರಾಷ್ಟ್ರೀಯತೆಯ ಮನೋಭಾವ ಬೆಳೆಯಲು ಕೂಡ ಈ ಒಂದು ನಿರ್ಧಾರ ಸಹಾಯ ಆಗ್ತದೆ. ಸೊ ಅಂತ ನೀವು ಬರಿಬಹುದು ಫ್ರೆಂಡ್ಸ್. 2047ಕ್ಕೆ ಭಾರತಕ್ಕೆ ಸ್ವತಂತ್ರ ಬಂದು 100 ವರ್ಷಗಳಾಗ್ತಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶವನ್ನು ವಿಕಸಿತ ದೇಶವನ್ನಾಗಿ ಮಾಡುವ ಗುರಿ ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ. ಇದು ಎಲ್ಲ ರಾಜಕೀಯ ಪಕ್ಷಗಳು ಒಂದಾಗಿ ದುಡಿದರೆ ಮಾತ್ರ ಸಾಧ್ಯ ಗೈಸ್. ಓಕೆ, ಹೀಗಾಗಿ ಸಮ್ಮಿಶ್ರ ಸರ್ಕಾರ ದೇಶದಲ್ಲಿ ರಾಷ್ಟ್ರೀಯತೆಯ ಮನೋಭಾವವನ್ನು ಬೆಳೆಸಲಿಕ್ಕೆ ಡೆಫಿನೆಟ್ಲಿ ಸಹಾಯ ಆಗುತ್ತೆ ಅಂತ ನೀವು ಬರಿಬಹುದು. ಓಕೆ, ನೆಕ್ಸ್ಟ್ 9th ಪಾಯಿಂಟ್, ಅಧಿಕಾರ ಹಂಚಿಕೆ. ನೋಡಿ, ಸಮ್ಮಿಶ್ರ ಸರ್ಕಾರದಲ್ಲಿ ಈ ಕೆಲವೊಂದು ಮಿನಿಸ್ಟ್ರಿಗಳನ್ನು ಇದೇ ಪಕ್ಷಕ್ಕೆ ಕೊಡಬೇಕು, ಕೆಲವೊಂದು ಮಿನಿಸ್ಟ್ರಿಗಳನ್ನು ನಮ್ಗೆ ಬೇಕು, ಇನ್ನು ಕೆಲವು ಬೇರೆಯವ್ರಿಗೆ ಕೊಡಬೇಕು. ಹೀಗಿರುವಾಗ ಅಧಿಕಾರ ಹಂಚಿಕೆಯಲ್ಲೂ ಕೂಡ ಸೊ ಒಂದು ಸಮಾನತೆಯನ್ನು ಕಾಣ್ಬೋದು ಗೈಸ್. ಸಮ್ಮಿಶ್ರ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆ ಇರುವುದರಿಂದ ಯಾವುದೇ ಒಂದು ಪಕ್ಷಕ್ಕೆ ಹೆಚ್ಚು ಅಧಿಕಾರ ಸೇರುವುದಿಲ್ಲ. ಇನ್ನೊಂದು, ಇದರಿಂದ ಉತ್ತಮ ಆಡಳಿತ ಕಡೆಗೆ ದೇಶವನ್ನು ತೆಗೆದುಕೊಂಡು ಹೋಗಲು ಕೂಡ ಸಾಧ್ಯವಾಗ್ತದೆ. ಒಂದು ಪಕ್ಷದಿಂದ ಆಗುವ ತಪ್ಪುಗಳನ್ನು ತಡೆಯಲು ಇದರಿಂದ ಸಾಧ್ಯವಾಗ್ತದೆ. ಉದಾಹರಣೆಗೆ 2024ರಲ್ಲಿ NDA ಕೂಟದ ಕೆಲವು ಪಕ್ಷಗಳು ಹೇಳ್ತಿದ್ದಾವೆ. ಸೊ ಓಕೆ, ಇದೇ ಮೋದಿಜಿಯವರ ಸರ್ಕಾರದೊಳಗೆ ಅಗ್ನಿವೀರ ಅಂತ ಇವರು ಯೋಜನೆ ಮಾಡಿದ್ದಾರೆ. ಇದಕ್ಕೆ ನಮ್ಮ ಸಹಮತಿ ಇಲ್ಲ, ಇದನ್ನು ನಾವು ಒಪ್ಕೊಳ್ಳೋದಿಲ್ಲ, ಅಗ್ನಿವೀರ ಯೋಜನೆಯನ್ನು ತೆಗೆದು ಹಾಕಬೇಕು ಅಂತ ಕೂಡ ಇವರು ಡಿಮ್ಯಾಂಡ್ ಮಾಡಿದ್ದಾರೆ ಗೈಸ್. ಒಂದು ಸರ್ಕಾರ ಅದರ ಒಂದು ಐಡಿಯಾಲಜಿನ ಉಪಯೋಗ ಮಾಡಿ ನಾವು ಮಾಡಿದ್ದೇ ಸರಿ ಅಂತ ಹೋಗ್ತಿರ್ಬೇಕಾದ್ರೆ ಇನ್ನೊಬ್ಬರು ಅದು ತಪ್ಪು, ಈ ಥರ ಮಾಡಬಾರ್ದು ಅಂತ ತಪ್ಪನ್ನು ಸರಿಪಡಿಸಿದಾಗ ದೇಶವನ್ನು ಡೆಫಿನೆಟ್ಲಿ ಒಂದು ಉತ್ತಮ ದೇಶವನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಗೈಸ್. ಓಕೆ, ಈ ಥರ ನೀವು ಎಕ್ಸಾಂಪಲ್ ಕೊಟ್ಟು ಬರಿಬೇಕು. ನೆಕ್ಸ್ಟ್ 10th ಪಾಯಿಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್. ಓಕೆ, ನೋಡಿ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ನಮ್ಮ ಒಂದು ಗುರಿ ಕೂಡ ಆಗಿದೆ, ಕರೆಂಟ್ ಪ್ರೈಮ್ ಮಿನಿಸ್ಟರ್ ಅವರ ಗುರಿ ಕೂಡ ಆಗಿದೆ ಫ್ರೆಂಡ್ಸ್. ಹೆಚ್ಚು ರಾಜಕೀಯ ಪಕ್ಷಗಳು ಸೇರಿ ಅಧಿಕಾರ ರಚಿಸಿದರೆ ಎಲ್ಲ ಧರ್ಮ, ಜಾತಿ ಮತ್ತು ವರ್ಣದ ಜನರು ಆಡಳಿತದ ಭಾಗವಾದರೆ, ವೆರಿ ಇಂಪಾರ್ಟೆಂಟ್ ಗೈಸ್, ಎಲ್ಲ ಅಭಿವೃದ್ಧಿಯೂ ಕೂಡ ಸಾಧ್ಯ. ಉದಾಹರಣೆಗೆ 2024ರಲ್ಲಿ TDP, BJD, JDU ಮತ್ತು ಸ್ವತಂತ್ರ ಅಭ್ಯರ್ಥಿಗಳು ಕೂಡ ಸರ್ಕಾರದ ಭಾಗವಾದರೆ ದೇಶದ ಸರ್ವತೋಮುಖ ಅಭಿವೃದ್ಧಿ ಇದರಿಂದ ಸಾಧ್ಯ.
ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಸಮಾನತೆ ಬರುವುದಿಲ್ಲವೋ, ಎಲ್ಲಿವರೆಗೂ ಸಮಾನತೆ ಬರುವುದಿಲ್ವೋ ಅಲ್ಲಿವರೆಗೆ ಎಲ್ಲರೂ ವಿಶ್ವಾಸ ಗಳಿಸಲು ಕೂಡ ಸಾಧ್ಯವಾಗುವುದಿಲ್ಲ. ಹೌದಲ್ಲೋ ಗೈಸ್? ಯಾವಾಗ ಒಂದು ಸಮಾಜದೊಳಗೆ ಸಮಾನತೆ ಅನ್ನೋದು ಬರುತ್ತೋ ಅವಾಗ ಮಾತ್ರ ಎಲ್ಲರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಇದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಅಂಡ್ ಸಬ್ಕಾ ವಿಶ್ವಾಸ್ ಕೂಡ ಅವಾಗ ಮಾತ್ರ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತಷ್ಟು ಗಟ್ಟಿಯಾಗಲು ಸೊ ಇದು ಅತಿ ಅವಶ್ಯಕ ಇದೆ ಅಂತ ನೀವು ಬರಿಬೋದು. ಓಕೆ, ಪಾಸಿಟಿವ್ ಪಾಯಿಂಟ್ಸ್ 10 ಪಾಯಿಂಟ್ಸ್ ಬರೆದು 3ರಿಂದ 4 ಲೈನ್ PSI ಪರೀಕ್ಷೆ ಯಾರು ಬರೀತಿದ್ರು 3ರಿಂದ 4 ಲೈನ್ ಎಕ್ಸ್ಪ್ಲನೇಷನ್ ಮಾಡಿದರೆ, ಅದರ ವಿವರಣೆಯನ್ನು ಕೊಟ್ಟರೆ ಉದಾಹರಣೆ ಸಮೇತ, ದಟ್ಸ್ ಮೋರ್ ದೆನ್ ಇನಫ್. ನಿಮಗೆ 600 ಪದಗಳಲ್ಲಿ ಪ್ರಬಂಧ ಕಂಪ್ಲೀಟ್ ಆಗುತ್ತೆ ಗೈಸ್. ಇನ್ನು ಯಾರು KS ಎಕ್ಸಾಮ್ಗೆ ಓದ್ತಿದ್ರು 3ರಿಂದ 4 ಲೈನ್ ಒಂದು ಎಕ್ಸ್ಪ್ಲೇನ್ ಮಾಡೋ ಬದಲಿ 8 ಲೈನ್ವರೆಗೆ ಆದರೂ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಗೈಸ್. ಸೊ ಇಲ್ಲಿ ನಾನು ಮಾಡಿ ಕೂಡ ತೋರಿಸಿದ್ದೀನಿ ನಿಮಗೆ. ಸೊ ಈ ಥರ ಎಕ್ಸ್ಪ್ಲೇನ್ ಮಾಡಬೇಕು. ಮತ್ತು ಇನ್ನೂ ಒಂದು 4-5 ಪಾಯಿಂಟ್ಗಳನ್ನು ನೀವು ಎಕ್ಸ್ಟ್ರಾ ಬರಿಬೇಕಾಗುತ್ತೆ. ಯಾಕಂದರೆ 1500 ಪದಗಳಲ್ಲಿ KS ಅಲ್ಲಿ ಎಕ್ಸಾಮ್ಗೆ ನೀವು ಪ್ರಬಂಧವನ್ನು ಬರಿಬೇಕು. ಓಕೆ, ಇನ್ಫಾರ್ಮೇಷನ್ ಬೇರೆ ಬೇರೆ ದಾರಿಯಿಂದ ನೀವು ಕಲೆಕ್ಟ್ ಮಾಡ್ಕೊಂಡಿದ್ದೆ ಆದರೆ ಅದು ನಿಮಗೆ ಉಪಯೋಗ ಆಗುತ್ತೆ ಗೈಸ್. ಓಕೆ, ಸೊ ನಾನು ನಿಮಗೆ ಎಕ್ಸ್ಟ್ರಾ ಪಾಯಿಂಟ್ನ ಕೊಡ್ತಿದ್ದೀನಿ. ನಾನು 10 ಪಾಯಿಂಟ್ನ ಹೇಳಿದ್ದೀನಿ. ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡಿ ಗೈಸ್. ಓಕೆ, ಸೊ 11ನೇ ಪಾಯಿಂಟ್, ಹೊಣೆಗಾರಿಕೆ ಹೆಚ್ಚುತ್ತದೆ. ನೋಡಿ, ಒಂದೇ ಪೊಲಿಟಿಕಲ್ ಪಕ್ಷದಲ್ಲಿ ಅಧಿಕಾರ ಇರೋದ್ರಿಂದ ಸೊ ಅಷ್ಟೊಂದು ಹೊಣೆಗಾರಿಕೆ ಹಂಚಿಕೆ ಆಗಿರೋದಿಲ್ಲ. ಬಟ್ ಎಲ್ಲ ಪಕ್ಷಗಳಿಗೆ ಒಂದು ಸೇರಿಬಿಟ್ಟು ರಾಜಕೀಯ ಒಂದು ಮೆಜಾರಿಟಿನ ಪಡೆದಾಗ ಅಥವಾ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದಾಗ ಹೊಣೆಗಾರಿಕೆ ಡೆಫಿನೆಟ್ಲಿ ಹೆಚ್ಚುತ್ತೆ. ಸೊ ಅದು ಆದಮೇಲೆ ಆರ್ಥಿಕ ಒಳಗೊಳ್ಳುವಿಕೆ ಇದರಿಂದ ಸಾಧ್ಯ ಆಗುತ್ತೆ. ಎಲ್ಲರೊಂದಿಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ ಇನ್ಕ್ಲೂಸಿವ್ ಗ್ರೋತ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರಿಗೂ ಕೂಡ ಈ ಒಂದು ಫ್ರೂಟ್ಸ್ ಆಫ್ ಡೆವಲಪ್ಮೆಂಟ್ ಅಂತ ಏನು ಕರಿತೀವಿ ನಾವು, ಓಕೆ, ಅಭಿವೃದ್ಧಿಯ ಒಂದು ಫ್ರೂಟ್ಸ್ ಎಲ್ಲರಿಗೂ ದೊರೀತವೆ, ಸಮಾನತೆ ಬರುತ್ತೆ ಅಂತ. ನೆಕ್ಸ್ಟ್ 13ನೇ ಪಾಯಿಂಟ್, ಸಮನಾದ ಅಭಿವೃದ್ಧಿ ಸಾಧ್ಯ. ಡೆಫಿನೆಟ್ಲಿ ಇದರಿಂದ ಸಮಾನ ಅಭಿವೃದ್ಧಿ ಸಾಧಿಸಲು ಸಾಧ್ಯ. ಉತ್ತಮ ಜನರ ಆಡಳಿತ. ಡೆಫಿನೆಟ್ಲಿ ನೋಡಿ, ಯಾರು ಬೆಸ್ಟ್ ಇದ್ದಾರೆ, ಯಾರು ಚೆನ್ನಾಗಿದ್ದವರು ಇದ್ದಾರೆ ಅವರೆಲ್ಲ ಸೇರಿ ಒಂದು ಸರ್ಕಾರವನ್ನು ಫಾರ್ಮ್ ಮಾಡುವಂಥ ಒಂದು ಅವಕಾಶ. ಒಂದೇ ಪೊಲಿಟಿಕಲ್ ಪಾರ್ಟಿಯಲ್ಲಿ ಎಲ್ಲ ಒಂದು ಮಿನಿಸ್ಟರ್ಗಳು ಕೂಡ ಕೇಪೇಬಲ್ ಇದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಇಲ್ಲಿ ವಿವಿಧ ಪಕ್ಷಗಳು ಬಂದು ಒಂದು ಸರ್ಕಾರವನ್ನು ರಚನೆ ಮಾಡಿದಾಗ ಆ ಥರ ಆಗ್ಬೋದು ಗೈಸ್. ಓಕೆ, ನೆಕ್ಸ್ಟ್, ರಾಜಕೀಯ ಪಕ್ಷಗಳಲ್ಲಿ ಹೊಂದಾಣಿಕೆ ಹೆಚ್ಚುತ್ತದೆ. ಇದರಿಂದ ಡೆಫಿನೆಟ್ಲಿ ರಾಜಕೀಯ ಪಕ್ಷಗಳಲ್ಲಿ ಹೊಂದಾಣಿಕೆ ಹೆಚ್ಚುತ್ತದೆ. ಐಡಿಯಾಲಜಿನ ಬಿಡ್ತಾರೆ, ದೇಶವನ್ನು ಉದ್ಧಾರ ಮಾಡ್ಲಿಕ್ಕೆ ನಿಲ್ಬೋದು. ದೇಶವನ್ನು ಇವ್ರು ಇಷ್ಟು ಸೀರಿಯಸ್ ತಗೊಂಡ್ರೆ ಡೆಫಿನೆಟ್ಲಿ ದೇಶ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೆ. ನೆಕ್ಸ್ಟ್, ಭ್ರಷ್ಟಾಚಾರ ತಡೆಯಬಹುದು. ನೋಡಿ, ಒಂದು ಪೊಲಿಟಿಕಲ್ ಪಾರ್ಟಿ ಏನೋ ಭ್ರಷ್ಟಾಚಾರಕ್ಕೆ ಹೆಚ್ಚು ಉತ್ತೇಜನವನ್ನು ಕೊಟ್ಟಿರ್ಬೋದು. ಬಟ್ ವಿವಿಧ ಪಾರ್ಟಿಗಳು ಬಂದಾಗ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೂ ಹೆಲ್ಪ್ ಆಗ್ಬೋದು. ಇನ್ನೊಂದು ಪಕ್ಷದವ್ರು ಹೇಳ್ಬೋದು, ಇದೇ ಥರ ಭ್ರಷ್ಟಾಚಾರಗಳು ನಿಮ್ಮ ಸರ್ಕಾರದೊಳಗೆ ಹೆಚ್ಚಿಗೆ ಆಗ್ತಾ ಹೋದರೆ ನಾವು ನಿಮಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳ್ಬೋದು. ಯಾವಾಗ ಈ ಥರ ಒಂದು ಒಪಿನಿಯನ್ ಎಕ್ಸ್ಪ್ರೆಷನ್ ಆಗ್ತಾವೋ ಡೆಫಿನೆಟ್ಲಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಗೈಸ್. ಓಕೆ, ನೀವು ಯಾವ ಪಾಯಿಂಟ್ ಬರೀತೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಗೈಸ್, ಅದನ್ನು ಹೆಂಗೆ ಜಸ್ಟಿಫೈ ಮಾಡ್ತೀರಿ ಅನ್ನೋದು ನನಗೆ ಇಂಪಾರ್ಟೆಂಟ್. ಓಕೆ, ಸೊ ಆದ್ದರಿಂದ ಈ ಥರ ನೀವು ಬರೀಬೋದು. ಇನ್ನು ಅನಾನುಕೂಲಗಳೇನು? ನೋಡಿ, ಅನುಕೂಲ ಇದ್ದಂಗೆ ಅನಾನುಕೂಲಗಳು ಕೂಡ ತುಂಬಾ ಇದ್ದಾವೆ ಫ್ರೆಂಡ್ಸ್ ಈ ಒಂದು ಸಮ್ಮಿಶ್ರ ಸರ್ಕಾರದ್ದು. ಸೊ ಬಟ್ ನಿಮಗೇನಾದರೂ ಎಸ್ಸೆ ಕೇಳಿದರೆ ಅನಾನುಕೂಲಗಳನ್ನು ಕಡಿಮೆ ಪಾಯಿಂಟ್ಸ್ ಬರೀರಿ, ಅನುಕೂಲಗಳನ್ನು ಹೆಚ್ಚಿಗೆ ಪಾಯಿಂಟ್ಸ್ ಬರೀರಿ. ಎಲ್ಲ ವ್ಯವಸ್ಥೆ ನಮ್ಮ ಜೀವನನೇ ಎಷ್ಟು ಅನುಕೂಲಗಳಿದ್ದಾವೆ ನಮಗೆ ಅಷ್ಟು ಅನಾನುಕೂಲಗಳು ಕೂಡ ಇದ್ದಾವೆ. ನಾವು ನೋಡುವಂಥ ದೃಷ್ಟಿ ಮೇಲೆ ಇದು ಡಿಫ್ರೆಂಟ್ ಆಗಿರುತ್ತೆ ಗೈಸ್. ಓಕೆ, ಏನೇನು ಅನಾನುಕೂಲತೆಗಳಿದ್ದಾವೆ? ಒಂದನೇದು, ಸರ್ಕಾರದಲ್ಲಿ ಅಭದ್ರತೆ ಹೆಚ್ಚು. ಯಾವ ಪಕ್ಷದವರು ಬಿಟ್ಟು ಹೋಗ್ತಾರೆ ಅನ್ನುವಂಥ ಭಯ ಇದ್ದೇ ಇರುತ್ತೆ. ನೋಡಿ, ಒಂದು ಉದಾಹರಣೆನ ಹೇಳಬೇಕು ಅಂದರೆ, ಸೊ ಹಿಂದೆ JDS ಮತ್ತು BJP, ಕರ್ನಾಟಕದ ಎಕ್ಸಾಂಪಲ್ ಹೇಳ್ತೀನಿ ಯಾಕಂದ್ರೆ ನಿಮಗೆ ಗೊತ್ತಿರ್ತವೆ. JDS ಮತ್ತು BJP ಸರ್ಕಾರವನ್ನು ಫಾರ್ಮ್ ಮಾಡಿದರು, ಸಮ್ಮಿಶ್ರ ಸರ್ಕಾರವನ್ನು ಫಾರ್ಮ್ ಮಾಡಿದರು. 2.5 ವರ್ಷ 2.5 ಇಯರ್ಸ್ JDS ಪಕ್ಷದ ಅಭ್ಯರ್ಥಿ ಕುಮಾರಸ್ವಾಮಿಯವರು CM ಆಗಿರ್ತಾರೆ. 2.5 ಇಯರ್ಸ್ ಆದಮೇಲೆ ಅಧಿಕಾರವನ್ನು BJP ಪಕ್ಷಕ್ಕೆ ಬಿಟ್ಕೊಡ್ಬೇಕು. ಅದು ಆದಮೇಲೆ ಯಡಿಯೂರಪ್ಪ CM ಆಗ್ತಾರೆ ಅಂತ ಮಾತಾಗಿತ್ತು ಫ್ರೆಂಡ್ಸ್. ಬಟ್ ಇಲ್ಲಿ 2.5 ವರ್ಷ ಆದ ನಂತರ JDS ಅಧಿಕಾರವನ್ನು ಬಿಟ್ಕೊಡ್ಲಿಲ್ಲ, ವಾಪಸ್ ಎಲೆಕ್ಷನ್ ಆಯಿತು. ಆವಾಗ ಯಡಿಯೂರಪ್ಪ ಸೌತ್ ಇಂಡಿಯಾದೊಳಗೆ ಮೊದಲ BJP ಪಕ್ಷವನ್ನು ಅಧಿಕಾರಕ್ಕೆ ತಂದರು ಅಂತ ಕೂಡ ಹೇಳಲಾಗುತ್ತೆ ಗೈಸ್. ಹಾಗೇನೆ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಮತ್ತು JDS ಪಕ್ಷ ಕೂಡ ಸೇರಿ ಸಮ್ಮಿಶ್ರ ಸರ್ಕಾರವನ್ನು ಮಾಡಿದರು. ಆವಾಗಲೂ ಕೂಡ ಇದೇ ಥರ ಸಮಸ್ಯೆ ಆಗಿದೆ ನಾವು ಕಾಣ್ತೀವಿ. ಅಭದ್ರತೆ ಹೆಚ್ಚಿರುತ್ತೆ. ಈಗ ನೋಡಿ, NDA ಸರ್ಕಾರದೊಳಗೆ ನೋ ಡೌಟ್
ಈ ಒಂದು ಬಿಹಾರ್ ಸಿ ಎಂ ಏನಿದ್ದಾರೆ ನಿತೀಶ್ ಕುಮಾರ್ ಸಪೋರ್ಟ್ ಏನೋ ಮಾಡಿದ್ದಾರೆ, ಬಟ್ ಅವರು ಡೈಲಾಗ್ ಹೇಳ್ತಾರೆ ಮೇ ಸಬ್ಕಾ ಹೂँ, ಅಂದರೆ ನಾ ಎಲ್ಲರಿಗೂ ಬೇಕಾದವನಿದ್ದೀನಿ, ನನ್ನ ಒಂದು ಅವಶ್ಯಕತೆ ಎಲ್ಲರಿಗೂ ಇದೆ ಅಂತ. ಸೊ ಇಂಥವ್ರು ಯಾವಾಗ ಬೇಕಾದರೂ ಐಆರಾಮ್ ಗೈರಾಮ್ ಆಗ್ಬೋದು ಗೈಸ್. ನೆಕ್ಸ್ಟ್, ನಾಯಕರ ಅಧಿಕಾರಗಳನ್ನು ಕಡಿತಗೊಳಿಸುತ್ತವೆ. ನೋಡಿ, ಯಾವಾಗ ಒಂದೇ ಪಕ್ಷ ಒಂದು ಮೆಜಾರಿಟಿಯನ್ನು ತೆಗೆದುಕೊಳ್ಳುತ್ತೋ, ಬಹುಮತವನ್ನು ತೆಗೆದುಕೊಳ್ಳುತ್ತೋ, ಅದರ ನಾಯಕ ತುಂಬ ಸ್ಟ್ರಾಂಗ್ ಆಗಿರ್ತಾನೆ, ಅವನು ಬೋಲ್ಡ್ ನಿರ್ಧಾರಗಳನ್ನು ತೆಗೆದುಕೊಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಒಂದು ದೇಶ ಒಂದು ಚುನಾವಣೆಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ಬೋದು, ಭಾರತದೊಳಗೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರ್ತೀವಿ ಅಂತ ಹೇಳ್ಬೋದು, ಅದು ಆದಮೇಲೆ ವುಮನ್ಗೆ 33% ರಿಸರ್ವೇಷನ್ ಕೊಡ್ತೀನಿ ಅನ್ನೋದಾಗಿರ್ಬೋದು, ಆಮೇಲೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ತೆಗಿತೀವಿ ಅನ್ನೋದಾಗಿರ್ಬೋದು. ಇಂಥ ಒಂದು ಸ್ಟ್ರಾಂಗ್ ನಿರ್ಧಾರವನ್ನು ತೆಗೆದುಕೊಳ್ಳಕ್ಕೆ ಆಗೋದು ಯಾವಾಗ ಒಂದೇ ಪೊಲಿಟಿಕಲ್ ಪಕ್ಷ ಒಂದು ಮೆಜಾರಿಟಿಯನ್ನು ಪಡೀತೋ ಅವಾಗ ಮಾತ್ರ ಸಾಧ್ಯ ಇದೆ ಗೈಸ್. ಸಮ್ಮಿಶ್ರ ಸರ್ಕಾರದಲ್ಲಿ ಇಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ತುಂಬ ಕಷ್ಟ. ಯಾಕಂದರೆ ಒಂದು ಪೊಲಿಟಿಕಲ್ ಪಕ್ಷ ಸಪೋರ್ಟ್ ಮಾಡ್ಬೋದು, ಇನ್ನೊಂದು ಪೊಲಿಟಿಕಲ್ ಪಕ್ಷ ಅದಕ್ಕೆ ಸಪೋರ್ಟ್ ಮಾಡದೇ ಇರ್ಬೋದು. ಇಂಥ ಸಮಸ್ಯೆಗಳು ಹಿಂದೆ ಆಗಿದ್ದನ್ನು ಕೂಡ ನಾವು ಕಾಣ್ತೀವಿ. ಹಿಂಗೆ ಉದಾಹರಣೆ ಕೊಟ್ಟು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಇನ್ನು ಕಡಿಮೆ ಹೊಣೆಗಾರಿಕೆ ನೋಡಿ, ಎಲ್ಲರೂ ಸೇರಿ ಒಂದು ಪೊಲಿಟಿಕಲ್ ಪಕ್ಷವನ್ನು ರಚನೆ ಮಾಡಿ ಅದರ ಜೊತೆಗೆ ಅಧಿಕಾರಕ್ಕೆ ಬಂದಿದ್ದಾರೆ ಅಂದರೆ ಇಲ್ಲಿ ಹೊಣೆಗಾರಿಕೆ ಕೂಡ ಕಡಿಮೆ ಇರುತ್ತೆ. ಉದಾಹರಣೆಗೆ 2014ರಲ್ಲಿ ಸೊ 2014ರಲ್ಲಿ ಏನು UPA ಸರ್ಕಾರ ಇತ್ತು ನೋಡಿ, ಕಾಮನ್ವೆಲ್ತ್ ಸ್ಕ್ಯಾಮ್ ಆಗಿರ್ಬೋದು, 2G ಸ್ಪೆಕ್ಟ್ರಮ್ ಸ್ಕ್ಯಾಮ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಕರಪ್ಷನ್ ಆಗಿದ್ದನ್ನು ಕಾಣ್ತೀವಿ. ಅದೇ ಒಂದು ಕಾರಣಕ್ಕೆ BJP ಆ ವರ್ಷ ಒಂದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆ ಗೈಸ್. ಓಕೆ, ಇಂಥ ಒಂದು ದುರಾಡಳಿತವನ್ನು ಈ UPA ಸರ್ಕಾರ ಅವಾಗ ಪ್ರೊವೈಡ್ ಮಾಡಿದ್ದು. ಇದಕ್ಕೆ ಕಾರಣವೇ ವಿವಿಧ ರಾಜಕೀಯ ಪಕ್ಷಗಳಿಂದ ಕೂಡಿರುವಂಥ ಸಮ್ಮಿಶ್ರ ಸರ್ಕಾರ. ಯಾಕಂದರೆ ಪ್ರೈಮ್ ಮಿನಿಸ್ಟ್ರಲ್ಲಿ ಯಾರಿಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಒಂದು ವೇಳೆ ಯಾರನ್ನಾದರೂ ಡಿಸ್ಮಿಸ್ ಮಾಡಿದರೆ, ಯಾರನ್ನಾದರೂ ರಿಸೈನ್ ಮಾಡಿದರೆ, ಯಾರನ್ನಾದರೂ ತೆಗೆದು ಹಾಕಿದರೆ ಆ ಪಕ್ಷ ಇವ್ರಿಗೆ ಮಾಡ್ತಾ ಇರುವಂಥ ಸಪೋರ್ಟನ್ನೇ ತೆಗೆದುಕೊಳ್ಬೋದು, ಓಕೆ ಅನ್ನುವಂಥ ಭಯ ಕೂಡ ಇರುತ್ತೆ ಗೈಸ್. ನೆಕ್ಸ್ಟ್, ಹೊಂದಾಣಿಕೆ ಕೊರತೆ. ಭಾಳ ಸರ್ತಿ ಹೊಂದಾಣಿಕೆ ಕೊರತೆ ಬರುತ್ತೆ ಗೈಸ್. ವಿವಿಧ ರಾಜಕೀಯ ಪಕ್ಷಗಳು ಎಲ್ಲರೂ MP ಇರ್ತಾರೆ, ಹೀಗಾಗಿ ಇನ್ನೊಂದು ಸರ್ತಿ ಎಲೆಕ್ಷನ್ಗೆ ಹೋಗೋಣ, ಇನ್ನೊಂದು ಸರ್ತಿ ಗೆಲ್ಬೋದು ಅನ್ನುವಂಥ ಮನೋಭಾವ ಇರುತ್ತೆ. ಹೀಗಾಗಿ ಹೊಂದಾಣಿಕೆ ಕೊರತೆ ಕೂಡ ಇಲ್ಲಿ ಉಂಟಾಗ್ಬೋದು. ನೆಕ್ಸ್ಟ್, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಹಿಂಜರಿಕೆ. ನೀವು ನೋಡ್ಬೋದು ಗೈಸ್, ಎಲ್ಲೆಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾವೆ, ಸೊ ಯಾವ ವರ್ಷ ಸಮ್ಮಿಶ್ರ ಸರ್ಕಾರಗಳು ಭಾರತದೊಳಗೆ ಕರ್ನಾಟಕದೊಳಗೆ ಬಂದಿದ್ದಾವೆ, ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿ ಡೆಫಿನೆಟ್ಲಿ ಹಿಂಜರಿತಾರೆ. ಮನಮೋಹನ್ ಸಿಂಗ್ ಅವರ ಸರ್ಕಾರವನ್ನು ನೀವು ನೋಡ್ಬೋದು, ಅವರನ್ನು ಕೈಗೊಂಬೆ ಒಂದು ಪ್ರೈಮ್ ಮಿನಿಸ್ಟರ್ ಅಂತ ಕೂಡ ಕರಿತಿದ್ರು ಗೈಸ್. ಯಾಕಂದರೆ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಅವರು ಭಾಳ ಹಿಂಜರಿತಿದ್ರು. ಸೌತ್ ಇಂಡಿಯಾದಕ್ಕೆ ಬೇಕಾದಂಥ ಏನಾದರೂ ನಿರ್ಧಾರ ತಗೋಬೇಕು ಅಂದರೆ ಅವರು ಹಿಂಜರಿತಿದ್ರು. ಯಾಕಂದರೆ ಸೌತ್ ಇಂಡಿಯಾದ ಪಕ್ಷಗಳು ಕೂಡ ಆ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ದನ್ನು ನಾವು ಕಾಣ್ತೀವಿ ಗೈಸ್. ಹೀಗೆ ನೀವು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ಐ ಜಸ್ಟ್ ಗಿವಿಂಗ್ ಯು ಎಕ್ಸಾಂಪಲ್. ಸೊ ಈ ಥರ ನೀವು ಬರಿಬೇಕು. ಇನ್ನು ಕನ್ಕ್ಲೂಷನ್ ಯಾವ ಥರ ಕನ್ಕ್ಲೂಷನ್ ಮಾಡ್ತೀರಿ ನೋಡಿ, ಭಾರತದಂಥ ವಿವಿಧತೆ ಇರುವ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಪಾಸಿಟಿವ್ ಆಗಿ ಬರೀರಿ ಗೈಸ್. NDA ಆಲ್ರೆಡಿ ಸರ್ಕಾರನೇ ಫಾರ್ಮ್ ಮಾಡಿದರೆ ನೀವೇನು ಮಾಡೋರಿದ್ದೀರಿ, ಪಾಸಿಟಿವ್ ಆಗಿ ಬರೀಬೇಕು. ನಮ್ಮ ದೇಶದಲ್ಲಿ ಎಲ್ಲರನ್ನೊಳಗೊಂಡ ಆರ್ಥಿಕ ಅಭಿವೃದ್ಧಿ ಸಾಧಿಸಲು ಇಂತಹ ಮೈತ್ರಿ ಸರ್ಕಾರಗಳ ಅವಶ್ಯಕತೆ ತುಂಬಾ ಇದೆ ಅಂತ ಬರೀರಿ ಗೈಸ್. ಸಮ್ಮಿಶ್ರ ಸರ್ಕಾರ ಯಶಸ್ಸು ಡೆಫಿನೆಟ್ಲಿ ರಾಜಕೀಯ ಪಕ್ಷಗಳ ಸಂಸ್ಕೃತಿಯ ಮೇಲೆ ಮತ್ತು ಅವಲಂಬಿತವಾಗಿರುತ್ತದೆ ಅಂತ ನೀವು ಬರಿಬೋದು. ನೋಡಿ, ಸಮ್ಮಿಶ್ರ ಸರ್ಕಾರ ಅಂತ ಏನು ನಾನು ಹೇಳಿದೆ, ಇದರ ಯಶಸ್ಸು ಆ ರಾಜಕೀಯ ಪಕ್ಷಗಳ ಸಂಸ್ಕೃತಿ ಮೇಲೆ, ನೈತಿಕತೆ ಮೇಲೆ, ಅವರ ಕಮಿಟ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನೀವು ಬರಿಬೋದು. ಅವಲಂಬಿತವಾಗಿರುತ್ತೆ. ಭಾರತದಲ್ಲಿ ಇಂದು ಪ್ರಾದೇಶಿಕ ರಾಜಕೀಯ ಪಕ್ಷಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿರುವುದನ್ನು ಕಾಣ್ತೀವಿ. ಭವಿಷ್ಯದಲ್ಲಿ ಹೆಚ್ಚು ಸಮ್ಮಿಶ್ರ ಸರ್ಕಾರಗಳು ದೇಶದಲ್ಲಿ ಮತ್ತು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರಬಹುದು. ಡೆಫಿನೆಟ್ಲಿ ನೀವು ಈ ಥರ ಬರಿಬೋದು ಗೈಸ್. 2047ರ ವೇಳೆಗೆ ಭಾರತವನ್ನು ವಿಕಸಿತ ದೇಶವನ್ನಾಗಿಸುವ ಕನಸು ಪ್ರತಿಯೊಬ್ಬ ಭಾರತೀಯನದ್ದಾಗಿದೆ. ಸೊ ಆದರೆ ಸಮ್ಮಿಶ್ರ ಸರ್ಕಾರಗಳು ಇವುಗಳಿಗೆ ಪೂರಕವಾಗುತ್ತವೆ ಅಂತ ಕೂಡ ನೀವು ಬರಿಬೋದು ಗೈಸ್. ಈ ಥರ ಒಂದು ನೀವು ಕನ್ಕ್ಲೂಷನ್ ಒಂದು ಪಾಸಿಟಿವ್ ವೇಯಿಂದ ಕನ್ಕ್ಲೂಡ್ ಮಾಡಿ ಈ ಎಸ್ಸೆನ ಮುಗಿಸ್ಬೋದು. ಸೊ ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ. ಕಾನ್ಸೆಪ್ಟ್ನ ತಿಳ್ಕೊಳ್ಳಿ. ಸೊ ನಾನು ಏನು PPT ಹಾಕ್ತಿದ್ದೀನಿ, ಏನು ಮಾಡ್ತಿದ್ದೀನಿ, ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಹೇಳ್ತಾ ಇರುವಂಥ ವಿಷಯ ನಿಮ್ಗೆ ಅರ್ಥ ಆಗುತ್ತೋ ಇಲ್ಲೋ ಅಂತ ನೋಡಿ. ಸೊ ನಿಮಗೆ ಡೆಫಿನೆಟ್ಲಿ ಈ ಕಂಟೆಂಟ್ ಬೇಕು ಅಂದರೆ ನಮ್ಮ ಒಂದು ಪ್ರಬಂಧ ಪುಸ್ತಕದಲ್ಲಿ ಪೂರ್ತಿ ಇದೆ ಗೈಸ್. ಓಕೆ, ಈ ಥರ
ಒಂದು ಡೀಪ್ ಆಗಿ ಈ ಒಂದು ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ನಿಮ್ಮ ಪ್ರಬಂಧ ಬರೆದ್ರೆ ಮಾತ್ರ ನಿಮಗೆ ಉಪಯೋಗ ಆಗುತ್ತೆ. ಅಂದಾಗ ಮಾತ್ರ ನಿಮಗೆ ಹೆಚ್ಚು ಅಂಕಗಳು ಬರ್ತವೆ. ಓಕೆ, ಸೊ ನೆಕ್ಸ್ಟ್ ನನಗೆ ಇನ್ನೊಂದು ಓಲ್ಡ್ ಕ್ರಿಮಿನಲ್ ಕಾನೂನು ಮತ್ತು ಹೊಸ ಕ್ರಿಮಿನಲ್ ಕಾನೂನುಗಳಲ್ಲಿ ಏನೇನು ಮೇಜರ್ ಬದಲಾವಣೆ ಆಗಿದ್ದಾವೆ ಅಂತ ಎಸ್ಸೆ ಮಾಡಬೇಕು ಅಂತ ಇದೆ ಗೈಸ್. ಸೊ ಅದನ್ನು ಒಂದು ನೆಕ್ಸ್ಟ್ ಎಸ್ಸೆ ಆಗಿ ನಾನು ಮಾಡ್ತೀನಿ. ಈವನ್ ಭಾರತದ ಪ್ರಜಾಪ್ರಭುತ್ವ ಎದುರಿಸ್ತಿರುವಂಥ ಸವಾಲುಗಳು 545 PSI ಅಲ್ಲಿ ಕೇಳಿದ್ದಾರೆ. ಬಟ್ ಈ ಕಾನ್ಸೆಪ್ಟ್ ಹೆಂಗಿದೆ ಅಂದರೆ, ಬೇರೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕುರಿತು ಬೇರೆ ಪ್ರಬಂಧ ಕೇಳಿದಾಗಲೂ ಇಲ್ಲಿನ ಪಾಯಿಂಟ್ಸ್ಗಳನ್ನು ನೀವು ಉಪಯೋಗ ಮಾಡಬಹುದು. ಅದನ್ನು ಒಂದು ಮಾಡಬೇಕು ಅಂತ ಇದೆ. ನಿಮಗೆ ಈ ವಿಡಿಯೋದ ಬಗ್ಗೆ ಏನು ಅನಿಸಿಕೆ ಇದೆಯೋ ಅದನ್ನು ಎಕ್ಸ್ಪ್ರೆಸ್ ಮಾಡಿ ವಿಡಿಯೋ ಕೆಳಗಡೆ ನಿಮ್ಮ ಅನಿಸಿಕೆಯನ್ನು ಬರೀರಿ. ನಿಮಗೆ ಚೆನ್ನಾಗಿ ಅನಿಸಿದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ ಹುಡುಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಬಿಕಾಸ್ ಶೇರಿಂಗ್ ಈಸ್ ಕೇರಿಂಗ್. ಸೊ ಎಲ್ಲರಿಗೂ ಹಂಚಿ, ಆಮೇಲೆ ಎಷ್ಟು ಜನ ಆಗ್ತದೋ ಅಷ್ಟು ಜನ ಉಪಯೋಗ ತಗೊಳ್ಳಿ. ಆಮೇಲೆ ಪಾಸ್ ಆಗಬೇಕು ಅನ್ನೋದು, ನೀವೆಲ್ಲರೂ ಪಾಸ್ ಆಗಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಆಗಿದೆ. ಸೊ ಹೀಗೆ ನನಗೆ ಸಮಯ ಸಿಕ್ಕಾಗಲೆಲ್ಲ ಈ ಪ್ರಬಂಧಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಈವನ್ ಟ್ರಾನ್ಸ್ಲೇಷನ್ ಮತ್ತು ಪ್ರಿಸೈಸ್ ರೈಟಿಂಗು ಕೂಡ ನಾನು ಡೆಫಿನೆಟ್ಲಿ ಒಂದೊಂದು ಕ್ಲಾಸ್ಗಳನ್ನು ಮಾಡಿಕೊಡ್ತೀನಿ. ನಿಮಗೆ ಮತ್ತೆ ಏನಾದರೂ ಬೇಕು ಅಂದರೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಗೈಸ್. ಯಾರಿಗೆ ಪುಸ್ತಕ ಬೇಕು, ನಾನು ನಂಬರ್ ಏನು ಪ್ರೊವೈಡ್ ಮಾಡಿದ್ದೀನಿ ಆ ನಂಬರ್ಗೆ ಆರ್ಡರ್ ಮಾಡೋದನ್ನು ಮರಿಬೇಡಿ. ಸೊ ಐ ಹೋಪ್ ನಿಮಗೆ ಕ್ಲಾಸ್ ಇಷ್ಟ ಆಗಿದೆ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಕ್ಲಾಸ್ ಗೈಸ್.